ಕೈಗಳು, ಬೆರಳುಗಳು ಮತ್ತೆ ಕಾಲಿನ ಬೆರಳುಗಳು, ಟೂಲ್ಸ್. ಇದರಿಂದ ಏನಾಗುತ್ತೆ? ಸಿಂಪಲ್. ಇದು ಬೇರೆ ಮೇಲೆ ಎಲ್ಲ ಮಾಡ್ಬೇಕಾಯ್ತಾ? ಈ ತರ ಪ್ರೆಸ್ ಮಾಡಿ ಪೂರ್ತಿ ಶರೀರದೊಳಗಡೆ ರಕ್ತ ಸಂಚಲನೆ ಆಗುತ್ತೆ. ಮತ್ತು ನೀವು ಉಸಿರಾಟದಲ್ಲೇ ಆಕ್ಸಿಜನೇಟೆಡ್ ಬ್ಲಡ್ ಪೂರ್ತಿ ಶರೀರದಲ್ಲಿ ಕಂಫರ್ಟೇಬಲ್ ಆಗಿ ಫುಲ್ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇದನ್ನು ಮಾಡಿದ್ರೆ ಏನಾಗುತ್ತಂದ್ರೆ ನಮ್ಮ ಬಾಡಿಯಲ್ಲಿ ಒಂಥರ ಎನರ್ಜಿ ಪೂರ್ತಿ ಬಂದ್ಬಿಡುತ್ತೆ. ಆಂಕಲ್ ಮೂವ್ಮೆಂಟ್ 30 ಸೆಕೆಂಡ್ಸ್ ಟು 1 ಮಿನಿಟ್ ಇದನ್ನು ಮಾಡಿದ್ದೀರಾ. ಆಮೇಲೆ ಹೀಗೆ ರೋಟೇಷನ್. ಸಿಂಪಲ್. ಇದು ಬೆಡ್ ಮೇಲೆ ಮಾಡುವಂಥದ್ದು. ಇದು ಸೂಕ್ಷ್ಮ ವ್ಯಾಯಾಮ ಅಂತೀವಿ. ಇದು ಲೂಸನಿಂಗ್ ಎಕ್ಸರ್ಸೈಸ್. ಸ್ಲೋಲಿ ಸ್ಟ್ರೇಟ್ ಲೆಗ್ ಮಾಡಿದ್ದೀವಿ. ಆಮೇಲೆ ಕ್ರಾಸ್, ಸ್ಲೋಲಿ ಮೆಲ್ಲನೆ ಇನ್ಹೇಲ್, ಒಟ್ಟಿಗೆ ಎರಡು ಕಾಲುಗಳನ್ನ ಇಷ್ಟೇ ಮಾಡಿದ ನಂತರ ಸ್ವಲ್ಪ ಶರೀರಕ್ಕೆ ಚೈತನ್ಯಮಯಗೊಳ್ಳುತ್ತಲ್ವ, ಪ್ರತಿಯೊಂದು ಶರೀರದ ಭಾಗಕ್ಕೆ ಇಂಟ್ಯಾಕ್ಟ್ ಮಾಡೋದು. ತಲೆ ಭಾಗ ಈ ತರ ಒಂದೊಂದು ಎರಡೆರಡು ಸತಿ ಒಂದೊಂದು ಪಾರ್ಟ್ಗೆ ಪ್ಯಾಟ್ ಮಾಡಿ, ಮುಖಮಂಡಲ, ಹಣೆ, ಹಿಂದೆ, ತುಟಿಗಳು, ತೊಡೆ, ಗದ್ದಾ ಭಾಗ, ಕತ್ತಿನ ಭಾಗ, ಕತ್ತಿನ ಭಾಗಗಳ ಭಾಗ, ಭಾಗ, ಭುಜಗಳು, ಬಲ, ಎದೆ ಭಾಗ, ಬಲಗೈಯಿಂದ ಎಡಗೈ ಒಂದು ಭಾಗ, ಅದರಿಂದ ಬಲಭಾಗ, ಎಡಗೈಯಿಂದ ಬಲಕ್ಕೆ ಬರುವಂತಹ మనకాలు పాద పాదము తోడు ఇక్కడ పాద పూర్తి జస్ట్ అంటే సింపుల్ వెరీ ఎఫెక్టివ్. ಪಾದ ಪಾದ ಭಾಗಕ್ಕೆ ಪ್ಯಾಕ್ ಮಾಡೋದು. ಯಾಕೆ ಬೆನ್ನಿಗೆ ಪ್ರತಿಯೊಂದು ಶರೀರಕ್ಕೆ ಒಳ್ಳೆಯದಾಗಿ ಕೂರಿಸಬೇಕಾಗುತ್ತೆ. ಇಷ್ಟು ಮಾಡಿ ಬೆಡ್ ಮೇಲೆ ಆಮೇಲೆ ಮೊದಲ ಪಾದ ಭೂಮಿ ಮೇಲೆ ಇರುವ ಮುಂಚೆ ಒಂದು ಮಂತ್ರ ಬರುತ್ತೆ. ನಮಗೆಲ್ಲ ಸನಾತನವರು ತಿಳಿದ ಯಾವ್ದು? ಯಾವುದು? ಸಮುದ್ರ ವಸನೆ ದೇವಿ ಕೇಳಿದಿರಾ? ಪರ್ವತಾಸನ ವಿಷ್ಣು ಪತ್ನಿ ಪಾದ ಅಲ್ಲ, ನನ್ನ ಪಾದವನ್ನು ಇಡ್ತಾ ಇದ್ದೀನಿ, ಮತ್ತೆ ನನ್ನ ಶ್ರಮೆ ಇರ್ಲಿ ಅಂತ ಕೇಳ್ತಾ ಮೊದಲ ಪಾದವನ್ನು ಇಡಿ. ಆಮೇಲೆ ಆರಾಮಾಗಿ ನೀವು ಪ್ರೆಷರ್ ಇದ್ರೆ ಪ್ರಿವಿಯಸ್ಲಿ ಅದು ನಾನೇನಂತಿದ್ದೀನಿ, to get up early in the morning, your day should start previously with a dinner antiro or snacks antiro, and at least by 6:37 ನೀವು ಕೊನೆಯ ಮೀಲ್ಸ್ ತಗೊಂಡ್ರೆ ಅತ್ಯುತ್ತಮ. ಸೂರ್ಯ ಭಗವಂತನ ನಮ್ಮ ಐಡಲ್ ಆಗಿ ಮಾಡಬೇಕು. ಸೂರ್ಯ ಭಗವಂತನ ಮುಂಚೆ ಹೇಳ್ಬೇಕು. ಸೂರ್ಯ ಭಗವಂತ ಸೆಟ್ ಆಗೋ ಮುಂಚೆ ನಮ್ಮ ಕೊನೆಯ ಊಟ. So after your last
6:37 ತನಕ ಲೈಟ್ ಆಗಿ ತಗೊಂಡು ಆಮೇಲೆ ಏನಿಲ್ಲ ಮಲಗೋ ಮುಂಚೆ ಹಾಲು ಕುಡಿದು ಮಲಗಬೇಕು. ಎಷ್ಟು ಗಂಟೆ ಮಲಗಬೇಕು? ಸ್ಲೀಪ್ ರೆಸ್ಟ್ ಇಸ್ ಅ ಮಸ್ಟ್. ಓಕೆನಾ? ಮಿನಿಮಮ್ ಫಾರ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ 6 hours of sleep is a must. ಶ್ರಮೆ ಮಾಡ್ತಾರಲ್ಲ ಫಿಸಿಕಲ್ ಹಾರ್ಡ್ ವರ್ಕ್, ಅವ್ರಿಗೆ 7 ತಾಸು 1 hour ಇಷ್ಟ. ಕಾರ್ಮಿಕರು ಇವರೆಲ್ಲ ನಾವೆಲ್ಲ ಬುದ್ಧಿಜೀವಿಗಳಾದ್ರೆ ಸಾಫ್ಟ್ವೇರ್ 6 ಸೊ ನೀವು 10 ಗಂಟೆ ಬೆಡ್ಡಲ್ಲಿ ನಾನು ಡೈಲಿ ಹೋಗ್ತೀವಿ ಅಂತ ನಾವು ಎಷ್ಟು ಜನ ಇದ್ದಾರೆ? ವೆರಿ ನೈಸ್. ನಾನು 10 ಆದ ನಂತರ ನಾನು 10:05 ನೋಡಲ್ಲ. ಮಲಗೋ ಮುಂಚೆ ನಾನು 1 hour ಮೊಬೈಲ್ ಅಥವಾ ಸ್ಕ್ರೀನ್ ಟೈಮ್ ಟಿವಿ ನೋಡಲ್ಲ. ಎಷ್ಟು ಜನ ಇದ್ದೀವಿ? 1 hour. ಆಫ್ಟರ್ 9 ಐ ಡೋಂಟ್ ಡೂ ಎನಿಥಿಂಗ್ ಸ್ಕ್ರೀನ್ ಟೈಮ್. ಆದಷ್ಟು ಸ್ವಾಧ್ಯಾಯ ಮಾಡಬೇಕು. ಸೊ 1 hour ಬಿಫೋರ್ ಗೋಯಿಂಗ್ ಟು ಬೆಡ್ ಯು ಹ್ಯಾವ್ ಎನಿ ಬುಕ್ ಆಫ್ ಯುವರ್ ಭಗವದ್ಗೀತೆ ಆಗಲಿ, ಭಾಗವತ ಆಗಲಿ, ಒಳ್ಳೆದೇನೋ ಒಂದು ಹೊಸ ಕಲಿಬೇಕಾದ್ರೆ ಬಿಸಿ ಇರ್ತೀವಿ ಫುಲ್ ಡೇ, ಮಲಗಿಟ್ಟು ನಿದ್ದೆ ಬರಬೇಕಂದ್ರೆ ಸ್ವಾಧ್ಯಾಯ 1 hour ನೀವು ಮಾಡಬೇಕು. ದಟ್ ಈಸ್ ದಿಸ್ ಟೈಮ್. ಓಕೆ, ಸೊ ಆದಷ್ಟು 10 ಗಂಟೆ ಹೋದ್ರೆ ನೀವು 6 hours ಅಂದ್ರೆ 4 ಗಂಟೆ, 6.5 hours ಅಂದ್ರೆ 4:30 ಎದ್ದ ತಕ್ಷಣ ಇದು ನಾವು ಹೇಳಿದಿನಲ್ಲ ಸೂಕ್ಷ್ಮ ವ್ಯಾಯಾಮ ಮಾಡಿ ಆಮೇಲೆ ನಿಮಗೆ ದಿನವಿಡೀ ಒಳ್ಳೇದಿರ್ಬೇಕಪ್ಪ. ಹಾಗಾದ್ರೆ ನಿಮ್ಮ ನಂಬರ್ 1 ನಂಬರ್ 2 ಒಳ್ಳೇದಾಗಬೇಕು. ಕರೆಕ್ಟಾ? ಅದು ಸರಿ ಆದ್ರೆ ನಮ್ಮ ಫುಲ್ ಡೇ ಒಳ್ಳೇದಿರುತ್ತೆ. ಸುಮಾರು ಜನರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ, ಈಸಿಲಿ ಬರಲ್ಲ. ಅದಕ್ಕೆ ಸಿಂಪಲ್ ಬೆಳಗ್ಗಿನ ಜಾವ ಗ್ಲಾಸ್ ಅಲ್ಲ, 4 ಗ್ಲಾಸ್ ಅಂದ್ರೆ ಒಂದು ಚಂಬು ಅಂತೀವಲ್ಲ, ಏನಂತಾರೆ ಚಂಬು, ಅದರಲ್ಲಿ ಉಗುರುಬೆಚ್ಚು ನೀರು ನಿಮ್ಮ ಹೊಟ್ಟೆ ಅನುಸಾರ, ಯಾರು ದೊಡ್ಡ ಹೊಟ್ಟೆ ಇದೆಯೋ ಫ್ಯಾಟ್ ಜಾಸ್ತಿ ಇದೆ ಅವ್ರಿಗೆ ಒಂದು ಪೂರ್ತಿ ಲಿಂಬೆ ಹಣ್ಣಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೋಡಿ. ನೀವು ಫ್ಲಾಟ್ ಟಮಿ 6 months to 1 year ಒಳಗೆ ಫ್ಲಾಟ್ ಟಮಿ ಆಗುತ್ತೆ. ಅಲ್ಲಿ ಇಲ್ಲಿ ಜಿಮ್ಮು ಹೋಗ್ಬೇಕಂತಿಲ್ಲ. ಲಿಂಬೆ ಹಣ್ಣು ಹುಡುಗಿರಿ ಉಗುರುಬೆಚ್ಚು ನೀರಲ್ಲಿ ನೀವು ಸ್ವಲ್ಪ ಎಸಿಡಿಕ್ ಹಾಕಿದ್ರೆ 1 ಚಮಚ ಜೇನುತುಪ್ಪ ಹಾಕೊಂಡು ಇದನ್ನ ದಿನನಿತ್ಯ ಒಂದು ಅಭ್ಯಾಸ ಡೈಲಿ ಕುಡಿಯಿರಿ. ಚಂಪು 3 ರಿಂದ 4 ಗ್ಲಾಸ್ ಅದಕ್ಕೆ 1 ಲೀಟರ್ ಕುಡಿಯಿರಿ. ಆಟೋಮೆಟಿಕ್ ಅದು ಉಕ್ಕುಡು ಬೇಕೆ ಅಂತಾರೆ. ಉಕ್ಕುಡು ಅಂದ್ರೆ ನಮ್ಮ ಇಂಡಿಯನ್ ಸ್ಟೈಲ್ ಈ ತರ ಮುಂಚೆ ಕೂತಿದ್ದಲ್ಲ ಡೈರಿಯಲ್ಲಿ, ಆ ಸ್ಟೈಲ್ ಕುತ್ಕೊಂಡು ನೀವು ಅದನ್ನ 1 ಲೀಟರ್ ಕುಡಿಬೇಕು. ಆಟೋಮೆಟಿಕ್ ವಿತಿನ್ 2 minutes you will rush to the bathroom. ಆಮೇಲೆ ಆಟೋಮೆಟಿಕ್ ಆಗ್ಬಿಡುತ್ತೆ. ನೆಕ್ಸ್ಟ್ 3 minutes ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆ ಬಾಡಿ ಯೂಸ್ ಟು ಆಗುತ್ತಂತ. ಆಮೇಲೆ 3 minutes ಅಲ್ಲಿ ಪ್ರಾಣಿ ನೋಡಿದ್ರೆ ಎಷ್ಟು ಟೈಮ್ ತಗೊಳುತ್ತೆ? ಇದಕ್ಕೆ 2 ನಿಮಿಷ 1 ನಿಮಿಷ. ಮನುಷ್ಯರು ಎಷ್ಟು ತಗೊಳ್ತೀವಿ? ಇವತ್ತು ಮೊಬೈಲ್ ಒಳಗೆ ಸ್ಕ್ರೀನ್ ಯೂಸ್ ಮಾಡ್ತೀರಲ್ವಾ, ಸೊ 20 minutes ಆಗಿದ್ದೇ ಗೊತ್ತಾಗಲ್ಲ. ಸೊ ಎಷ್ಟಿರುತ್ತೆ ಇದನ್ನ ಫಾಲೋ ಮಾಡಿ, ಆಯ್ತಾ? ಇದನ್ನ ಫಾಲೋ ಮಾಡಿ ಫುಲ್ ಡೋರ್ ತಂದು ಒಳಗೆ ಹೋಗಿ ಹೊರಗೆ ಬರೋಷ್ಟರಲ್ಲಿ 4 ನಿಮಿಷದಲ್ಲಿ ಬರಬೇಕು. ಮ್ಯಾಕ್ಸಿಮಮ್ 4 minutes, ಮಿನಿಮಮ್ 3 ಮ್ಯಾಕ್ಸಿಮಮ್ ದೊಡ್ಡದು. ಆಮೇಲೆ ಬಾಡಿ ಫುಲ್ ಫ್ರೀ ಆಗಿದ್ದೀರಾ, ಸ್ನಾನ ಕೇಳಬೇಕು. ಎಷ್ಟು ಜನ ಸ್ನಾನ ಮಾಡಿ ಬಂದಿದ್ದೀರಾ ಇಲ್ಲಿ? 1 2 3 4 4 ಜನ ಇದ್ದೀವಿ ನಾವು. ಬೆಳಗ್ಗಿನ ಜಾವ ನಿಮಗೆ ಶರೀರದ ಅನುಭವದ ಉಗುರುಬೆಚ್ಚು ನೀರು ಬಾಡಿ ಟೆಂಪರೇಚರ್ಗೆ ಒಳ್ಳೆಯದು. ಸ್ನಾನ ಮಾಡಿ ಆಮೇಲೆ ಯೋಗಕ್ಕೆ, ಆಯ್ತಾ? ಲೂಸ್ನಿಂಗ್ ಎಕ್ಸರ್ಸೈಸ್ ಅಂತ ಬೆಡ್ ಮೇಲೆ ಆಯ್ತು. ಇವಾಗ ಎದ್ದೇಳಿ ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಬೇಕು. ಓಕೆನಾ? ಇದನ್ನು ಎಲ್ಲರಿಗೂ ನಾನು ಒಳ್ಳೆ ಕಾಣಬೇಕು, ಖುಷಿಯಾಗಿರ್ಬೇಕು ಅಂತಿರಲ್ವಾ? ನಿಮ್ಮನ್ನ ನೋಡಿ ನೀವು ಖುಷಿ ಅನ್ಸ್ಕೊಳ್ಬೇಕು. ಯು ಶುಡ್ ಫೀಲ್ ಹ್ಯಾಪಿ ಎವ್ರಿ ಮೊಮೆಂಟ್ and try to make others happy who are in and around you. ಅಂದ್ರೆ ನೀವು ಇದ್ರೇನೆ ಆ ಎನ್ವೈರನ್ಮೆಂಟ್ ಹೆಲ್ತಿ ಆಗಿರುತ್ತೆ ಅಂತ ವೈಬ್ರೇಷನ್ ಮಾಡ್ಕೊಳ್ಳೋಣ ನಾವು. ಓಕೆನಾ? ನಮ್ಮ ಹೊಟ್ಟೆ ಕತ್ತಬೇಕಲ್ವಾ? ಸೊ ತೊಡೆಗಳ ಮತ್ತೆ ಎದೆಯ ಮೈತ್ರಿ ಆಗಬೇಕು. ಫ್ರೆಂಡ್ಶಿಪ್ ಆಫ್ ಯುವರ್ ಥೈಸ್ ಅಂಡ್ ಯುವರ್ ಚೆಸ್ಟ್. ಮಧ್ಯದಲ್ಲಿ ಏನಿದೆ? ಅದುಗಳು ಬೇರೆ ಹೋಗ್ಬೇಕಲ್ವಾ? ಇದನ್ನು ಫ್ರೆಂಡ್ಶಿಪ್ ಮಾಡಿ ಈ ತರ ಸಾಧ್ಯವಾದಷ್ಟು ನಮ್ಮ ತೊಡೆ ನಮ್ಮ ಭುಜಕ್ಕೆ
ಟಚ್ ಮಾಡಿ ಪ್ರಯತ್ನ ಮಾಡೋಣ. ಆವಾಗ ಹೊಟ್ಟೆ ಎಷ್ಟು ನಿಂಬಿದ್ರು ಅದು ಒಳಗೋಗೇ ಹೋಗುತ್ತೆ. ನೀವು ಬೇರೆ ಯಾವ ದಾರಿನೇ ಇಲ್ಲ ಪಾಪ. ಮತ್ತೆ ಎಲ್ಲೋ ಒಳಗಡೆ ಹೋಗ್ಬೇಕಲ್ಲ, ಇವ್ರು ಮಿಸ್ ಮಾಡ್ತಾ ಇದ್ದಾರೆ ಒಳಗೆ ನನಗೆ ಏನ್ ಮಾಡ್ತೀವಿ ಅಂತ ಪಾಪ ಒಳಗೆ ಆಯ್ತಾ. ಆಮೇಲೆ ಅಳ್ತಿದ್ದು ಬಲ ಕೈ ಎಡಕ ಉಸುಕು ಮೇಲೆ ಎಡಕಾಯಿ ಬಲ ಉಸುಕು ಮೇಲೆ. ಇದು ಮೈಂಡ್ ಬಾಡಿ ಮೈಂಡ್ ಎಲ್ಲ ಫೋಕಸ್ ಆಗಿ. ಕೆಲವರು ಸೇಮ್ ಕೈ ಸೇಮ್ ಕಾಲ್ ಮಾಡ್ತಾ ಇದ್ದೀರಾ, ಸೇಮ್ ಹ್ಯಾಂಡ್ ಸೇಮ್ ಲೆಗ್, ಇಟ್ ಶುಡ್ ಬಿ ಆಲ್ಟರ್ನೇಟ್. ಲೆಫ್ಟ್ ಹ್ಯಾಂಡ್ ರೈಟ್ ಲೆಗ್, ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್. No, you are still doing the same thing. Just notice. Yes. ನಿಮ್ಮ ಸಮಸ್ಯೆ ಪ್ರಕಾರ ಎಷ್ಟು ಟೆಸ್ಟ್ ಮಾಡಿ, ಎಲ್ಲ ಸ್ವಲ್ಪ ಸ್ಪೀಡ್ ಆಗಿ ಮಾಡ್ಬೋದು. ಈಗ ಇದ್ದೀರಾ ಇಲ್ಲಿ. ಲಿಫ್ಟ್ as high as possible me. Inhale up, exhale up. ಈಗ ಮಾಡಿದ್ರೆ ಎಲ್ಲಿರ್ತಾನ ಕನಿಷ್ಠ ಪಕ್ಷ 12 times ಲೆಫ್ಟ್ ಸೈಡ್, 12 times ರೈಟ್. ಆರಾಮಾಗಿ ಮಾಡಿ. ಯಾವ ಫಸ್ಟ್ ಡೇ ನಿಮ್ಗೆ ಹಂಗ ಅನ್ಸುತ್ತೆ ಕಂಫರ್ಟೇಬಲ್ ಮಾಡೋಣ, ಅದನ್ನ ಜಂಪ್ ಮಾಡ್ತಾ ಮಾಡೋಣ. ಈ ತರ ಒಂದು ಕಾಲ ಏನ್ ಮಾಡ್ತಾ ಕೆಳಗಿರೋ ಕಾಲನ್ನು ನೆಲದಿಂದ ಒಂದು ಸೆಕೆಂಡ್ ಮೇಲೆ ಕಂಫರ್ಟ್ ಚೇಂಜ್. ಕೈ ಹಿಡಿ ಈ ತರ ಚೆಸ್ಟ್ ಲೆವೆಲಲ್ಲಿ ಉಸಿರು ಮೇಲೆ ಉಸಿಬಿಡ್ತಾರೆ. ಇಲ್ಲಿ ಮೇಲೆ ಕೈ ಕೆಳಗೆ ಹೋಗ್ಬಾರ್ದು, ಥರ್ಡ್ ಮೇಲೆ ಬರಬೇಕು. ರೈಟ್ ಟು ಯುವರ್ ಥೈ ಅಂಡ್ ಹಿಟ್ ದ palm, not taking a palm down. I have no more shoulders, just a girl. Okay, then keep it like this. ಇದನ್ನ ಸ್ವಲ್ಪ ಫಾಸ್ಟ್ ಮಾಡೋಣ. ನೀವು ಟೈರ್ಡ್ ಆಗುತ್ತೆ ಓಕೆನಾ. ಚೇಂಜ್ ಸ್ವಲ್ಪ ಇಟ್ಟು ನೋಡಿ, ನೇರವಾಗಿ ಮುಂದೆ ಬರಬಾರ್ದು. ಬೆಂಡ್ ಯುವರ್ ನೀಸ್, ಗೋ ಡೌನ್ ಸ್ಟ್ರೇಟ್ till your thighs become parallel to the ground. ಇದು exhale, go down, don't lift your heels up. This side thighs should be parallel to the ground. Inhale and down, exhale and down, inhale up, exhale and down. ಉಸಿರಾಟದಿಂದ ಮಾಡಿ. Focus on your breathing. Exhale as you go down. Inhale as you go down. Inhale. Exhale. Simple but very effective. मंडी लो ಎಂದು ಬರಬಾರ್ದು. नी पेन घुटने का दर्द नहीं होना है तो इसको करो. आपको जहाँ दर्द होता है उतना ही करो. प्रैक्टिस से फिर एक दिन आपका पूरा जंघाएं जमीन को पैरेलल हो गई. ऐसे इनहेल चेंज. ಎರಡು ಕಾಲ ಮಧ್ಯೆ ಅಂತರವಿದೆ. ಕಂಫರ್ಟೇಬಲ್ ಆಗಿ ಕೈಗಳನ್ನ ಮುಂದೆ ತಗೊಂಡು ಶೋಲ್ಡರ್ ಲೆಗ್ ನೋಡಿ. ಒಂದು ಲೆಗ್ ಸ್ಟ್ರೇಟ್, ರೈಟ್ ಲೆಗ್ ಅನ್ನು ಬೆಂಡ್ ಮಾಡೋಣ. ಸ್ಲೋಲಿ ಕೂಡ ನಮಸ್ಕಾರ. ಸ್ಟ್ರೆಚಿಂಗ್ ಆಗುತ್ತೆ. ಬೆಲ್ಲಿ ಕೋಲ್ ಉಸಿರು ತಗೊಳ್ತಾ ಮೇಲೆ. Inhale wide, exhale left side. ಒಳ್ಳೆ ಮಾಡ್ತಾ ಇದ್ದೀರಾ, ಗ್ರೇಟ್. Everyone is giving their best. Exhale as you go down. Inhale as you come. ಉಸಿರಾಟದೊಂದಿಗೆ ಮಾಡಿದ್ರೆ ಆಯಾಸ ಆಗಲ್ಲ, ಟಯರ್ಡ್ನೆಸ್. सांस लेते हैं ऊपर, सांस छोड़ते दाएं और राइट साइड. 6 बार बाएं तरफ लेफ्ट साइड. 6 बार कंफर्टेबल. ಮೇಲೆ ಮೂತಿ ಒಂದೇನು ಇಟ್ಕೊಂಡು ಕೈ ಸಪೋರ್ಟ್ ಇಲ್ಲದೆ, ಎಲ್ಲ ಸಪೋರ್ಟ್ ಇಲ್ಲದೆ ಮೇಲೆ
ಸೊಂಟದ ಮೇಲೆ ಕೈ, ಟರ್ನ್ ಲೆಫ್ಟ್. ನೋಡಿ ಮುಂದಿನ ಕಾಲ ಹೆಂಗಿದೀಗ ಆಗಬೇಕು, ಟಚ್ ಆಗಬೇಕು. ಆಮೇಲೆ ಕತ್ತನ್ನು ಮೇಲ್ ಮಾಡಿ ಹಿಂದಿನ ಕಾಲನ್ನ ಬೆಳೆಸಬೇಕು. ಇನ್ಹೇಲ್ ಕಮ, ಎಕ್ಸೇಲ್ ಗುಣ, ಸ್ಟ್ರೆಚ್ ಹಿಯರ್. ಇನ್ಹೇಲ್ ಕಮ, एक्सहेल, उछाल, आपको अपना बॉडी को जानना है. ನಮ್ಮ ಶರೀರವನ್ನ ಫಸ್ಟ್ ತಿಳ್ಕೊಂಡು ನಮ್ಮ ಕಂಫರ್ಟೇಬಲ್ ಅದರ ಪ್ರಕಾರ ತಿಳಿದು a tinge of stretch daily. Tinge of stretch daily will make you flexible. Day on change. ಹಾಗೆ ಸ್ವಲ್ಪ ಉಸಿರು ಬಿಡ್ತಾ exhale, bend forward, try to put your hands inside both the feet. Inhale, raise the hands up, bend back as much as possible. Exhale, inhale. ಯಾರಿಗೆ ಬೆನ್ನು ಬ್ಯಾಕ್ ಪೇನ್ ಇದ್ದವರು ಸಾಧ್ಯವಾದಷ್ಟು ಅವಾಯ್ಡ್ ಬೆಂಡಿಂಗ್ ಫಾರ್ವರ್ಡ್ and bend backwards as much as possible to get relief from back pain. People having hernia, avoid bending backwards. Bend forward. It will help you from relief from hernia. Fit idira, we are all fit. So give your best, both bending forward as well bending back. See, side bending ಮಾಡೋಣ. ನೋಡಿ, raise the right hand. Exhale, this is your left hand touches the ground. Inhale, come up. Now bend right. Exhale, go. Inhale. ಉಸಿರಾಟದ ಬಗ್ಗೆ ಮಾಡಿದ್ರೆ ಆಯಾಸ ಆಗಲ್ಲ, ಟೈರ್ಡ್ನೆಸ್ ಆಗಲ್ಲ. ಸಿಸ್ಟಮ್ಯಾಟಿಕ್ ರಿದಮ್ಯಾಟಿಕ್ ಆಗಿ ಮಾಡಿದ್ರೆ ಎನರ್ಜಿನೂ ಅಷ್ಟೇ ಡಿಸಿಪೇಟ್ ಆಗಲ್ಲ, ಎನರ್ಜಿನೂ ಅಷ್ಟೇ ನಮ್ಮಲ್ಲಿ ಇರುತ್ತೆ. ಕಂಫರ್ಟೇಬಲ್ ಮಾಡಿದ್ರೆ ಸಿಂಪಲ್ ಪ್ರಾಪರ್ ಬ್ರೀದಿಂಗ್, 100% ಪ್ರೆಸೆನ್ಸ್ ಆಫ್ ಮೈಂಡ್, ಕಾನ್ಷಿಯಸ್ ಆಗಿ ಪ್ರತಿಯೊಂದು ಆಕ್ಟಿವಿಟಿಯು that is you thinking of all you are doing with proper breathing techniques. Exhale, inhale up, exhale down. See, sister left side, sister right side. ನಂತರ cross bending ಮಾಡೋಣ. Right palm, exhale, touch your left feet, turn and go. Thus the raise hand up, inhale, come up, put ಮೇಲೆ ಬನ್ನಿ. Then left palm, exhale, touch your right feet, see up, inhale, come up, ಮೇಲೆ ಪೂರ್ತಿ, exhale, go down, inhale, up, exhale, down, inhale, up, exhale, down, ಉಸಿರಾಟದಲ್ಲಿ up, exhale, down, inhale, up, ಕೊನೆಯದಾಗಿ exhale, down. ಆಮೇಲೆ ಕಾಲನ್ನು ಜೋಡಿಸ್ಕೊಳ್ಳೋಣ, ಕೈಯನ್ನು ಜೋಡಿಸ್ಕೊಳ್ಳಿ. ಈ ಥರ ಇನ್ಹೇಲ್, ಕೈನ ಮೇಲೆ ತಗೊಂಡೋಗಿ ಹಿಂದಕ್ಕೆ ಬಾಗಿ ಸಾಧ್ಯವಾದಷ್ಟು above your waist. ಮತ್ತೆ ಉಸಿರು ಬಿಡ್ತಾ मंडी बांसता विदाउट बेंडिंग नी, घुटना बिना मुड़े जितना हो सके पैर को छूने की कोशिश. उसे मंडी बांसबारದು. Keep your knees straight. ಇಷ್ಟೇ ಆಗತ್ತಾ ಪರವಾಗಿಲ್ಲ, ಬೇಜಾರಿಲ್ಲ. After few months it will be like this. Another 6 months down it will be there. After 1 year you will be able to put your palm below your feet and stand. It is all your practice. Inhale up, exhale down. Inhale up. ಯಾರಿಗೆ ಟಚ್ ಆಗುತ್ತೋ ಅವರು ನಕಲ್ಸ್ ಟಚ್ ಮಾಡಿ ಟ್ರೈ ಮಾಡಿ, ಫಿಸ್ಟ್ ಟಚ್ ಮಾಡಿ ಟ್ರೈ ಮಾಡಿ, ಪಾಮ್ಸ್ ಟಚ್ ಮಾಡಿ ಟ್ರೈ ಮಾಡಿ. It is all your practice. How you put yourself, how you make your body flexible. ಸೋಂಬೇರಿತನ ಮಾಡಬಾರ್ದು, ಲೇಜಿನೆಸ್. ಮನುಷ್ಯನಿಗೆ ವೈರಿ ಯಾರು? ಲೇಜಿನೆಸ್.
ಪರಮ ಶತ್ರು ಅಂತಾರೆ. ಇಷ್ಟ ಆಯ್ತಾ? ಓಕೆ, ಇದಾದ ನಂತರ ಶಾಲೆ ದಿನಗಳನ್ನ ನೆನೆಸೋಣ. ಸ್ಕೂಲ್ ಡೇಸ್, ಕಾಮನ್ ಸ್ಕೂಲ್, ಪ್ರೈವೇಟ್, ಗವರ್ಮೆಂಟ್ ಆರ್ ಎನಿಥಿಂಗ್. PT exercise ಕಾಮನ್ ಇತ್ತು. ಒಂದು ಯಾವ್ದು ಹೇಳಿ? 1 like this to say no PT. 2 clap, 3 4 ಮಾಡಿ. I don't want you to be observers. 1 2 3 4 5 7 8 7 6 5 4 3 2 5. Come on, let it dance. 1 2 3 4 5 6 7 8 9 10 11 12 13 चलो अब करेंगे इसको जंपिंग जैक्स अंतीवी ಮಾಡಿದಿವಲ್ಲ, इसको जंपिंग जैक्स. ನಂತರ ಮಾಡೋಣ ಯೋಗಿಕ್ ಡಾನ್ಸ್. ಸಣ್ಣ ಎಲ್ಲ ಚಿಕ್ತಿರ್ಬೇಕಲ್ವಾ, ನಡು ಸಣ್ಣ ಇರ್ಬೇಕು. ಅದಕ್ಕೆ ಮಾಡೋಣ ಯೋಗಿಕ್ ಡಾನ್ಸ್. ಪಾದಗಳು ಒಂದು ದಿಕ್ಕಲ್ಲಿ, keep your feet in one direction, take your hands to shoulder level in the opposite direction. ಮಾಡಿ ಸ್ವಲ್ಪ ಕಮ್ಮಿ ಮಾಡ್ತೀನಿ ಆಯ್ತಾ? ಸ್ಟಾರ್ಟ್. ಜಂಪ್ ಮಾಡಿ, change the direction of your feet and idar. Ashte simple. 1 2 3 4 5 6 7 8 9 10 11 12 13 14 15 16 17 18 19 20. ಸೊಂಟ ಆಟೋಮೆಟಿಕ್ ಕರ್ಲ್ ಮಾಡುತ್ತೆ. ಓಕೆನಾ? ಲಾಸ್ಟ್ ಇದೆ, ಮುಗೀತಪ್ಪ, ಮುಗೀತು. ಈ ಯೋಗಿಕ್ ಜಾಗಿಂಗ್ ಇವತ್ತಿಗೆ ಮಾತ್ರ ಮತ್ತೆ ನಾಳೆ ಮುಕ್ತ ಮಾಡಬೇಕು. ಏನ್ ಮಾಡಬೇಕು? ಚಪ್ಪಾಳೆ ಹೊಡಿತಾ ಹಿಮ್ಮಡಿ ಪುಸ್ತಕ ಟಚ್ ಆಗೋದಾಗೆ ಬ್ಯಾಟಿನ ಸೌಂಡ್ ರೌಂಡ್ ಮಾಡಬೇಕು. ಇದಲ್ಲ ಕ್ಲಾಪ್ ವಿತ್ ಹೀಲ್ಸ್ ಟಚ್ಗೆ ಮಾಡಬೇಕು. Inhale, palm wide, exhale. Inhale, exhale. ಇದನ್ನ ಮಾಡೋದ್ರಿಂದ ನಮ್ಮ ಸಹಜವಾದ ಉಸಿರಾಟಕ್ಕೆ ವಾಪಸ್ ಬರಲಿಕ್ಕೆ ಹೆಲ್ಪ್ ಲಂಗ್ಸ್. ಸೊ ಪ್ರೇಯರ್ಸ್ ಮಾಡಿದ್ವಿ. ತದನಂತರ ಲೂಸನಿಂಗ್ ಎಕ್ಸರ್ಸೈಸ್ ಬೆಡ್ ಮೇಲೆ, ತದನಂತರ ನೀರು ಕುಡಿದು ಟಾಯ್ಲೆಟ್ ಸ್ನಾನ ಮಾಡಿ ಹೊರಟು ವ್ಯಾಯಾಮ, ಯಾವುದು ಲಘು ವ್ಯಾಯಾಮ, ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಿ. ನಾವು ಅವರ್ ಬಾಡಿ ಇಸ್ ರೆಡಿ ಫಾರ್ ಎನಿಥಿಂಗ್, ಎನಿ ವರ್ಕ್, ಎನಿ ಸ್ಟ್ರೆಸ್ಫುಲ್ ವರ್ಕ್ or any asanas, any posture to be there for 25-30 minutes, whatever, because the blood has thinned. ಬಿಸಿ ರಕ್ತ ಅಂತಾರಲ್ಲ, ಹೆಂಗಿರುತ್ತೆ ಆ ಥರ ಶರೀರ ಪೂರ್ತಿ ನಮ್ದು ಹಂಗಿರುತ್ತೆ. ಫುಲ್ ರಕ್ತ ಸಂಚಲನೆ ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕೆ ನಾವು ಇವಾಗ ನಮ್ಮ ಬಾಡಿಯನ್ನ ಪ್ರಿಪೇರ್ ಮಾಡಿದ್ದೀವಿ ಟು ಡೂ ದ ಆಸನಸ್. ಈಗ ಆಸನ ಸುಮಾರು ಇದ್ದಾವೆ. ಸ್ಟ್ಯಾಂಡಿಂಗ್ ಆಸನಸ್ ಇದ್ದಾವೆ, ಸಿಟ್ಟಿಂಗ್ ಆಸನಸ್ ಇದ್ದಾವೆ. ಪ್ರೋನ್ ಪೊಸಿಷನ್ ಅಂದ್ರೆ ಎದೆಯನ್ನ ನೆಲಕ್ಕೆ ಟಚ್ ಮಾಡಿ ಮಾಡುವುದು. ಸುಪೈನ್ ಪೊಸಿಷನ್, ಬ್ಯಾಕ್ ಅನ್ನ ಮಲಗಿ ಮಾಡುವುದು. ಎಷ್ಟು ಯೋನಿಗಳದ್ದು ಅಷ್ಟು ಆಸನಗಳಿದಾವೆ. ಸೊ ನಮಗೆ ಬೇಕಾದಷ್ಟು ಶರೀರಕ್ಕೆ ಒಂದು ಪರ್ಫೆಕ್ಟ್ ಆಗಿ ಫ್ಲೆಕ್ಸಿಬಲ್ ಇರೋದಿಲ್ಲ. ಕೆಲವೊಂದು ಆಸನವನ್ನ ನೀವು ಲೈಫಲ್ಲಿ ಅದನ್ನು ಅಡಾಪ್ಟ್ ಮಾಡಿ ಡೈಲಿ ಮಾಡ್ಕೊಳ್ಳಿ. ಮನುಷ್ಯನಿಗೆ ತ್ರಿದೋಷಗಳು, ಕಫ, ವಾತ, ಪಿತ್ತ ಇರುತ್ತೆ. ತಕ್ಕಂಗೆ ನಮ್ಮ ಮುದ್ರೆಗಳು, ಕೆಲವೊಂದು ತಕ್ಕಂಗೆ ಆಸನಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹ್ಯಾಪಿಯಾಗಿರ್ತೀರ ಆಯ್ತಾ? ಅದರಲ್ಲೂ ಆಸನದಲ್ಲಿ ಮನುಕುಲಕ್ಕೆ ದಿನನಿತ್ಯ ಮಾಡಬೇಕಂದ್ರೆ ಸೂರ್ಯ ನಮಸ್ಕಾರ. ಯಾಕಂದ್ರೆ ಸೂರ್ಯ ನಮಸ್ಕಾರ is such a wonderful package of 7 asanas in 12 steps.
You do those perfectly. You no need to do any other, asanas or that you do Surya Namaskar. So make it a part and parcel of your lifestyle. Whatever you want to go early morning, still try to make some 4 to 5 Surya Namaskar and see your day will be excellent. ಮೈ ಕೈ ನೋವು ಅನ್ಸೋದು ಆಮೇಲೆ ಟೈರ್ಡ್ನೆಸ್ ಅನ್ಸೋದು ಎಂದೂ ಆಗಲ್ಲ. ಇಫ್ ಯು ಮೇಕ್ ಸೂರ್ಯ ನಮಸ್ಕಾರ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯೋರ್ ಲೈಫ್. ಓಕೆನಾ? ಸೂರ್ಯ ನಮಸ್ಕಾರ ಐ ಹೋಪ್ ಮೋಸ್ಟ್ ಆಫ್ ಯು ಆಲ್ ನೋ. ಸ್ಟಿಲ್ ಒಂದು ಪರ್ಫೆಕ್ಟ್ ಆಗಿ ಒಂದ್ಸತಿ ತೋರಿಸ್ತೀನಿ, ನಂತರ ಒಂದು 3 ಸತಿ ಮಾಡೋಣ. ಓಕೆನಾ? ಸೂರ್ಯ ಭಗವಂತ ಯಾವ ದಿಕ್ಕಲ್ಲಿ ಬರ್ತಾನೆ? ಪೂರ್ವ ಅಲ್ವಾ? ಸೊ ಪೂರ್ವ ದಿಕ್ಕಿ ಯಾವ ದಿಕ್ಕಿನಿಂದ? ಪೂರ್ವ ಪೂರ್ವ. ಸೊ ಆದಷ್ಟು ನಿಮ್ಮ ಮ್ಯಾಟ್ ಅನ್ನ ಇವಾಗ ನೋಡಿ, ನನ್ನ ಪೊಸಿಷನ್ ಕರೆಕ್ಟ್ ಮ್ಯಾಟ್ ಮ್ಯಾಟಿನ ಮುಂಭಾಗಕ್ಕೆ ಬರಬೇಕು. ಮ್ಯಾಟ್ ಇಂದ ಈ ಡಿಸ್ಟೆನ್ಸ್ ಇದೆಲ್ಲ, ಕಾಲಿನ ತುದಿಗಳು ಎಷ್ಟಿರ್ಬೇಕಂದ್ರೆ ನಮ್ಮ ಶೋಲ್ಡರ್ ಇಂದ ತಲೆ ಈ ಗ್ಯಾಪ್ ಇದೆಯಲ್ವಾ, ದಿಸ್ ಗ್ಯಾಪ್ ಬಿಟ್ವೀನ್ ದ ಟಿಪ್ ಟೋ ಟಾಪ್ ಆಫ್ ಅವರ್ ಹೆಡ್ ಅಂಡ್ ದ ಶೋಲ್ಡರ್, ಅಷ್ಟು ಗ್ಯಾಪ್ ಇಟ್ಟು ಓಕೆ ನೀವು ಇಟ್ಕೊಳ್ಳಿ. ಕಾಲನ್ನ ಜೋಡಿಸ್ಕೊಳ್ಳೋಣ. ಕೈಯನ್ನ ನೋಡಿ ನಮಸ್ಕಾರ ಮುದ್ರೆಯಲ್ಲಿ ಇದೇನು ನಮ್ಮ ನಕ್ಕಸಿದವಲ್ಲ ತಂಬುದು, ಇದು ಇಲ್ಲಿ ಸೋಲಾ ಫಿಕ್ಸ್ ಇದೆ ಅಲ್ವಾ, ಎರಡು ಇದನ್ನ ಜಾಯಿನ್ ಆಗೋದು ಇಲ್ಲಿ ಟಚ್ ಆಗಬೇಕು. ಎಲ್ಬೋಸ್ ಪಾಯಿಂಟಿಂಗ್ ಔಟ್ವರ್ಡ್ಸ್, ಹಿಂಗಲ್ಲ, ಈಗ ಪರ್ಫೆಕ್ಟ್ ಆಗಿ ಪೋಸ್ಚರ್ ಮಾಡಿ ಕಣ್ಣು ಮುಚ್ಚಿ ಸಾಕ್ಷಾತ್ ಉದಯವಾಗುತ್ತಿರೋ ಸೂರ್ಯ ಭಗವಂತ. ಬೆಳಿಗ್ಗೆ ಉದಯವಾಗುತ್ತಿರೋ ಸೂರ್ಯ ಬೆಳಿಗ್ಗೆ ಮಾಡ್ತಿದ್ರೆ ಸಂಜೆ ಆಗುವಾಗ ಅಸ್ತ ಆಗುವ ಸೂರ್ಯ ಭಗವಂತ ಯಾವ कलर इರುತ್ತೆ? भगवा, सैफरन, केसरी रंग का रहता है ना सूरज का. तो उसको ना आपको देखना है साक्षात आपका टेरेस में सुबह उठ के सूर्य उगते हुए देखो. वो सिर्फ 5 मिनट के लिए रहता है, ऑरेंज कलर ಅಲ್ಲಿ ಇರುತ್ತೆ. ಅದರ ನಂತರ ನೋಡಬಾರ್ದು ಪೂರ್ತಿ ದಿನ. ಟೈಮಲ್ಲಿ ಸೂರ್ಯ ಭಗವಂತನ ನೋಡಿ ಕಣ್ಣು ಮುಂದೆ ನೀವು ಕಲ್ಪನೆ ಮಾಡಿ. ಯು ಆರ್ ನಾಟ್ ಏಬಲ್ ಟು ಸಿ ದ ಸನ್ರೈಸ್, ಕ್ಲೋಸ್ ಯುವರ್ ಐಸ್, ಪ್ರೇ ಟು ದ ಲಾರ್ಡ್ comes for us tirelessly daily morning, and with the mantra Om Shri Surya Narayanaaya Namaha. Om Shri Surya Narayanaaya Namaha. Udaye Brahma Swarupoyam Madhyane tu Maheshwarah अस्तमाने स्वयं विष्णु त्रये मूर्ति दिवाकरः. ओम मित्राय नमः. ओम रवये नमः. ओम सूर्याय नमः. Slowly take your hands slowly ಈ ತರ, thumbs touching your nose, almost join your elbows. Take your hands straight, ನೇರವಾಗಿ. ದೃಷ್ಟಿ ನಿಮ್ಮ ಕೈ ಜೊತೆನೇ ಇರಬೇಕು. Take them straight, then bend back. Take your neck back, bend as much as possible above your waist. Hands together on the 1, 2 ಅಂದ ತಕ್ಷಣ open your palms to exhale slowly without bending your knees. The drishti should be along with your fingers only. Hands bend, try to touch your feet if possible without bending the knees. 3, take your palm side, take your right leg back, hands both on the floor, knee of your right leg back touching the ground, see towards the sky. Drishti akash ki or. Okay. 4, plank position, left leg exhale, take your left leg, be in this position, plank position. ಚತುರಂಗ ದಂಡಾಸನ ಅಂತೀವಿ. ಮುಂದೆ 4 ಅಡಿ ಮುಂದೆ ನೋಡಬೇಕು, 4 feet ahead. See that it is not like this up or down like this. It is in plank. Thalakasana. 5, inhale down, exhale slowly, take your buttocks touching your knees. Then slowly elbows down, forehead down, try to put your nose in between the knees, right hip to touch your right knee, left hip to touch your left knee.
6. Knee, chest and chin touch the floor. Kumbhaka Sthiti. You ಉಸಿರಾಡಬಾರ್ದು. You should hold your breath out. Tummy should be pulled up above the ground. 7. Inhale and stretch yourself out. Akashadalli ದೃಷ್ಟಿ. See up. 8. Exhale and heels down. Completely touch your himmadi ನೆರಳಿಸಬೇಕು. ಮಕ್ಕಳ ಹತ್ರ ದೃಷ್ಟಿ, ನಾಭಿ के पास आपका दृष्टि. 9. Again Shashakasana, knee down. Exhale, go back and go down, pull it down, move it to the knees. Right knee, left knee. 10. Inhale, take your right leg. See, all these three should be in one line. Tip of your toes and tip of your fingers of both the hands. See up. 11. Exhale, left leg. 12. Inhale, hands straight up. Bend back. Then join your palms. Exhale and namaskar. Try to do towards the perfection. Okay. Fine tuning is will come. You can, if you practice it daily. Okay. Another 2 more times will be good. Na? Perfect. Hands see that the elbows are out. Eyes closed for the mantra. Om Khagaya Namaha. Om Khagaya Namaha. Om Shme Namaha. Om Shme Namaha. Om Hiranyagarbhaya Namaha. Om Hiranyagarbhaya Namaha. Om Marichaye Namaha. Om Marichaye Namaha. Ekam Upanyayes, the hands up and back. 3. Exhale. 3. Now left leg. Take left leg. Inhale and take your left leg back. See up. Alternatively, one step, one step. Chatwari and position. See forward. Panchashashakasana. Knee down. Exhale. Right. Touch your forehead without lifting your buttocks up. 6. Knee chest and to the floor. Tummy pulled up. Hold your breath out. Kumbhaka Sthiti. No breathing here. Sapta Vijnanga. Inhale. Ashta. Varvakasana. Adhokasana. Nava. Madhyashakasana. ಲೆಫ್ಟ್ ಲೆಗ್ ಮುಂದೆ ತರಬೇಕು ನೋಡಿ. 3 ಒಂದೇ ಲೈನಲ್ಲಿ ಬರಬೇಕು. ಮತ್ತೆ ಆಕಾಶ up and back. Then exhale. Do the last round. Okay. ಉಸಿರಾಡ್ತೀವಲ್ಲ, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಕುಂಭಕ ಮತ್ತೆ ಇನ್ಹೇಲ್ ಎಕ್ಸೇಲ್ ಮಾಡಿ ಸಿಸ್ಟಮೆಟಿಕ್ ಮಾಡ್ತೀವಲ್ಲ, ಅದರಿಂದ ಆಕ್ಸಿಜನೇಟೆಡ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಮಾಂಸಪೇಶಿ ಮಸಲ್ಸ್ ಸ್ಟ್ರಾಂಗ್, ಬೋನ್ಸ್ ಸ್ಟ್ರಾಂಗ್, ನರನಾಡಿಗಳು ನರ್ವಸ್ ಸಿಸ್ಟಮ್ ಪರ್ಫೆಕ್ಟ್ ಆಗಿ ಯಾವ ದೋಷಗಳು ಇರಲ್ಲ, ನರನಾಡಿಗಳು ಪ್ರತಿಯೊಂದು ಶರೀರದಲ್ಲಿ ಸಿಸ್ಟಮ್ಸ್ ಎಷ್ಟಿದ್ದಾವೆ ಅವನ್ನ ಪರ್ಫೆಕ್ಟ್ ಆಗಿ ಸೆಪರೇಟ್ ಮಾಡುವಂಥ ಶಕ್ತಿ ಇದೆ. ಎಂಥ ನೀವು ಕೆಲಸ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಗೆ ಆಯಾಸ ಆಗಲ್ಲ ಸೂರ್ಯ. ಸೊ ಟ್ರೈ ಟು ಮೇಕ್ ಇಟ್ ಅ ಪಾರ್ಟ್ ಅಂಡ್ ಪಾರ್ಸಲ್ ವೆಲ್. can get many benefits about Surya Namaskar by going to Google Baba. But simple ಆಗಿ ಹೇಳ್ಬೇಕಂದ್ರೆ ಸೂರ್ಯ ನಮಸ್ಕಾರ ತಪ್ಪದೆ ದಿನ ಕಳಿಬಾರ್ದು. ಇಟ್ ಶುಡ್ ಬಿ ದೇರ್. ಆಯ್ತಾ? ಇಟ್ ಈಸ್. ಆಮೇಲೆ ಆಸನಗಳಿದ್ದಾವೆ ನಿಮಗೆ. ಇವಾಗ ಕಾನ್ಸಂಟ್ರೇಷನ್, ಇದು ಮೆಮೊರಿ ಪವರ್, ಬ್ರೈನ್ ಸೆಲ್ ಡೆವಲಪ್ಮೆಂಟ್, ಏಕಾಗ್ರತೆ, ಅದಕ್ಕೆ ಕೆಲವೊಂದು ಆಸನಗಳಿದ್ದಾವೆ. ಅದರಲ್ಲಿ ಬೆಸ್ಟ್ ಏನಂದ್ರೆ ನಾವು ಒಂದು ಕಾಲಲ್ಲಿ ನಿಂತು ಮಾಡುವಂಥ ಆಸನಗಳಿದಾವಲ್ಲ, ಅವು ಇನ್ನೂ ನಿಮಗೆ ಬ್ರೈನ್ ಟ್ರಿಗರ್ ಮಾಡುತ್ತೆ, ಬಾಡಿಯನ್ನ ಫ್ಲೆಕ್ಸಿಬಲ್ ಮಾಡುತ್ತೆ. ನೋಡಿ, ಸಿಂಪಲ್ ಆಗಿ ಮಾಡೋಣ ಎಲ್ಲರೂ. ತಾಡಾಸನದಲ್ಲಿ ತಾಡಾಸನ ಸ್ಟ್ಯಾಂಡಿಂಗ್ ಇಸ್ ಇಟ್ಸೆಲ್ಫ್ ಇಸ್ ಅ ಆಸನ. ಈಗ ನೋಡಿ, ಸ್ಟ್ಯಾಂಡಿಂಗ್ ಅಂದ್ರೆ ಸರಳವಾಗಿ ನಿಂತ್ಕೊಳ್ತೀವಲ್ಲ, ನಿಮ್ಮ ಮಣ್ಣಿ ಚಿಪ್ಪುಗಳನ್ನ ಮೇಲಕ್ಕೆ ಎತ್ತಿ, ರೇಸ್ ಯುವರ್ ನೀ ಕ್ಯಾಪ್ಸ್ ಅಪ್, ಪುಶ್ ಇಟ್ ಅಪ್. ನೋಡಿ ಆಯ್ತಾ? ಹ್ಯಾಂಡ್ಸ್ ಫಿಸ್ಟ್, ಪುಶ್ ಇಟ್ ಡೌನ್. ಅಟೆನ್ಷನ್ ಅಂತ ಹೆಂಗಿರುತ್ತೆ, ಕೈಗಳು ಫಿಸ್ಟ್ ಮಾಡಿ ಕೆಳಗೆ, ಮಂಡಿ ಚಿಪ್ಪುಗಳು ಮೇಲೆ ಇರಬೇಕು.
ಈ ತರ ಮಾಡಿ ಫಿಕ್ಸ್ ಆಗಿ ಒಂದು ಪಾಯಿಂಟಿಗೆ ನೋಡುವಂಥದ್ದು. ಈಗ ನಾವು ಡೈಲಿ ಒಂದು ಫಿಕ್ಸ್ಡ್ ಪಾಯಿಂಟಿಗೆ ನೋಡಿ. ದಿಸ್ ಇಟ್ ಸೆಲ್ಫ್ ಇಸ್ ಅನ್ ಆಸನ. You can't stay here for more than a minute. It is like a punishment. If you lift your knee up and pushing your fist down and seeing at a fixed point. Okay. ಸಿಂಪಲ್ ಆಗಿ ಎರಡು ಕಾಲ ಮೇಲೆ ನಿಂತಿದ್ದೀರಾ, ಕಂಫರ್ಟಬಲ್ ಆಗಿ ನಿಂತಿದ್ದೀರಾ, ಉಸಿರಾಟ ಕಡೆ ನಿಮ್ಮ ಗಮನ. ಸಹಜವಾದ ಇದು ಸಿಂಪಲ್. ಇವಾಗ ಇದರಲ್ಲಿ ಸರಳ ತಾಡಾಸನ ಇದ್ದೇವೆ, ಸುಮಾರು ಇದ್ದಾವೆ. ಅದೆಲ್ಲ ನಾನು ಫೋಕಸ್ ಆಗಿ ಮೇನ್ ಬ್ರೈನ್ ಸೆಲ್ಸ್ಗೆ ಹೆಲ್ಪ್ ಆಗುವಂಥದ್ದು. ಬರೀ ಬಲಕಾಲನ್ನ ಪೂರ್ತಿ ಎಡಗಾಲದಲ್ಲಿ ಇಡೋಣ. ಲಿಫ್ಟ್ ಯುವರ್ ರೈಟ್ ಲೆಗ್, ಪ್ಲೇಸ್ ಯುವರ್ ಫೀಟ್ ಆನ್ ಯುವರ್ ಲೆಫ್ಟ್ ಲೆಗ್. ಓಕೆ, ಈಗ ಆಮೇಲೆ ಫಿಕ್ಸ್ಡ್ ಆಗಿ ಒಂದು ಪಾಯಿಂಟಿಗೆ ನೋಡಿ, ಬ್ಯಾಲೆನ್ಸ್ ಮಾಡಿ, ಉಸಿರಾಟದ ಕಡೆ ಗಮನ. ಮತ್ತೆ ಇದು ನೋಡಿ ಸಹಜವಾಗಿ ಆಗುತ್ತಲ್ಲ ಕಂಫರ್ಟೇಬಲ್. ಕಾಲುಗಳು ನೋಡಿ ಮೇಲೆ ಕಿಡಿ. ಟ್ರೈ ಯಾರಿಗೆ ಆಗಲ್ವೋ ಅವ್ರು ಗೋಡೆ ಸಪೋರ್ಟ್ ಸ್ವಲ್ಪ ತಗೊಂಡು ಮಾಡಬಹುದು. ಬಿಗಿನರ್ಸ್, ಎಲ್ಡರ್ಲಿ, ಸೀನಿಯರ್ ಸಿಟಿಜನ್ಸ್, ಯು ಕ್ಯಾನ್ ಬಿ ನಿಯರ್ ಅ ವಾಲ್, ಟೇಕ್ ದ ಸಪೋರ್ಟ್ ಅಂಡ್ ಟ್ರೈ ಟು. ನಾವು ನೆಕ್ಸ್ಟ್ ಲೆವೆಲ್ ಯೋಗದಲ್ಲಿ ನೀವು ಇದನ್ನ ಮಾಡಿ ಸಿಂಪಲ್ ಅನ್ಸುತ್ತೆ. Simply try to close your eyes now and try to be in this position without movement. Everyone try. Is it possible? Is it? Yes. If you are into yoga, it is easily possible. Otherwise, it is not possible. Simple. What is happening here? Your total body weight is coming on one leg, and your body-mind alignment with proper normal breathing focus. You have closed your eyes, you are out of this external world, no other thoughts, and you are balanced. It triggers your brain cells to the core. ಆಮೇಲೆ ಕಾಲ ಮೇಲೆ ಸ್ವಲ್ಪ ನೋವು ಸ್ಟಾರ್ಟ್ ಆಗುತ್ತೆ. ಯಾಕೆ? ಫುಲ್ ಬಾಡಿ ಹಾಕಿದ್ದೀರಲ್ಲ. 25 seconds ನಿಂತ ನಂತರ slowly bring your leg down. Now let us place the left on your right. ಒಂದು ಫಿಕ್ಸ್ಡ್ ಪಾಯಿಂಟ್ ನೋಡಿ, 20 seconds. ಆಮೇಲೆ ಮೆಲ್ಲನೆ ಐಸ್ ಅನ್ನ ಕ್ಲೋಸ್ ಮಾಡಿ ಪ್ರಯತ್ನ ಮಾಡೋಣ. ನೋ ಮೂಮೆಂಟ್ಸ್, ನೋ ಸಿಂಪಲ್ ಬಟ್ ವೆರಿ 20 to 25 seconds. ಎಷ್ಟು ನೀವು ಇದನ್ನ ಮಾಸ್ಟರ್ ಮಾಡ್ತೀರ, ಪ್ರಾಕ್ಟೀಸ್ ಮಾಡ್ತೀರ, ಅಷ್ಟೇ ಮಾಸ್ಟರ್ ಆಗುತ್ತೆ. once master ಆದ ನಂತರ your brain sharp. ಅಲ್ಝೈಮರ್ಸ್, ಮರುವಿಕೆ, ಭೂಲ್ನೆ ಕಿ ಬಿಮಾರಿ ಕಭಿ नहीं ಆएगा. ಎಷ್ಟು ನಿಮ್ಮ ಏಜ್ ಆದ್ರೂ ಮರುವಿಕೆ ಎಲ್ಲೋ ಕೀಡ್ತೀರಾ, ಪೂರ್ತಿ ಮನೆ ಹುಡ್ತೀರಾ, ಅದಾಗಲ್ಲ. ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ತಾರೆ. ಸ್ಲೋಲಿ ಇಷ್ಟನ್ನ ಮಾಡಿ ನೋಡಿ, ನೀವು ಯಾವ ಛಾಪಾಗಿರ್ಬೋದು. ಓಕೆ, ಇದನ್ನೇ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕಾಲನ್ನ ಮೇಲೆ ತಡೆ ಇಟ್ಟು ನೇರವಾಗಿ next level. Ever. Same thing. Focus on a fixed point. Then slowly try to close your eyes and let it. ನೇರವಾಗಿರಬೇಕು. ಮಂಡಿ ಸೈಡ್ಗೆಲ್ಲ ಮುಂದಕ್ಕೆ. Simple. Very ಸಾಧು. 25 seconds ಮಿನಿಮಮ್ ಇರಬೇಕು. ಆಸನಗಳ ಬೆನಿಫಿಟ್ ಲಾಭ ಬೇಕು. ಮಿನಿಮಮ್ 25 seconds, 30 seconds. आपको लगेगा पैर में भारीपन लगेगा, जो पैर जमीन पे, फिर धीरे से you know when to bring it down slowly. You are the doctor, you are the judge of your body. Okay, there is no hard and fast rule. ಇಷ್ಟೇ ಮಾಡಬೇಕು. ನಿಮ್ಗೆ ಯಾವಾಗ ಅನುಕೂಲ, ಕಂಫರ್ಟಬಿಲಿಟಿ ಅನ್ಸುತ್ತೆ ಆವಾಗ ಕೆಳಗೆ comfortable. Exhale. Down. ಆಯ್ತಾ? ಇದಾದ ನಂತರ ಇದು ದಿಸ್ ಆಸನ ವಾಟ್ ವಿ ಸ್ಟ್ಯಾಂಡಿಂಗ್ ತಾಡಾಸನದಲ್ಲೇ ಬರುತ್ತೆ. ಸಿಂಪಲ್ ಸರಳ ತಾಡ. ಬೇರೆ ಬೇರೆ ಸ್ಕೂಲ್ ಆಫ್ ಥಾಟ್ಸ್ ಅಲ್ಲಿ ಬೇರೆ ಬೇರೆ ಇದ್ದಾವೆ. ಸಿಂಪಲ್ ಆಗಿ ಕಾಲು ನಿಂತ್ಕೊಳ್ಳಿ. ನೋಡಿ, 1, take your palms there. 2, raise your palms upwards.
3, palms facing each other. 4 another. Join your palms and slowly raise your knees and come on your toes and see a fixed point. Arms very close to your ears, as if someone is pulling you from top. That stretch should be there upwards. मिनिमम 25 सेकंड रहना है इस इधर जो अवे बेनिफिट्स हो एकाग्रता, कंसंट्रेशन, ब्रेन सेल डेवलपमेंट, मेमोरी एनहांसमेंट, फॉरगिवनेस, दिल की बीमारी, एक्टिविटी. Just slowly 5, open up, inch down, 6, 7, 8. जैसे कैसे वैसे ಊರ್ಧ ಇದು ಸರಳ ತಾಡಾಸನ, ಊರ್ಧ ತಾಡಾಸನ ಮಾಡೋಣ ನೋಡಿ. 1, ಹಿಂಗೆ ಇಂಟರ್ಲಾಕ್ your fingers at the forehead. 1, 2, palms up, interlock palms up on the forehead. 3, raise straight, stretch up. 4, now slowly raise your hips up beyond your toes and see the fixed point ahead. Stretch. Be there. 25 seconds. 5, slowly inch down. 6, 7, 8. ಊರ್ಧ ತಾಡಾಸನ. ಇನ್ನೊಂದಿದೆ ತ್ರಿಯಕ್ ತಾಡಾಸನ. ತ್ರಿಯಕ್ ತಾಡಾಸನದಲ್ಲಿ ಫೋಕಸ್ ಆಗಿದೆ ನೋಡಿ. ಫಸ್ಟ್ ವಿತ್ ರೈಟ್ ಲೆಗ್. 1, right leg towards right, shoulder arm distance. Shoulder arm distance. Okay, 1, 2. Slowly take your hands up. You have taken the right leg, right side, right? So with your right hand now, hold your left hand wrist at the forehead level. 2, 3. Stretch your hands up like this. 4. Now slowly with your right hand, pull your left hand towards the right. Slowly, steadily, your side torso, fat accumulated around the sides, curve it, slow. Bend till your right elbow touches your right side of your right leg knee. ಇದರ fixed point. Touch why are the elbow on right side of your right knee. The elbow should be touching. Bend sideways. ನೋಡಿ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಬೇಕು. ಇನ್ನು ಆಗತ್ತೆ, 1 ತಿಂಗಳಲ್ಲ, 1 ವರ್ಷ ಅಲ್ಲ, ಆದರೆ ಡೈಲಿ ಮಾಡಿದ್ರೆ 1.5 ವರ್ಷದಿಂದ ಅದು ಹಾಗೆ ಆಗುತ್ತೆ. ಈ ಥರ 25 ಸೆಕೆಂಡ್ಸ್ ಇರಬೇಕು. 5, slowly come up, stretch. 6, release. 7, hands down. 8, bring your right leg to the center. We'll do on the left side. 1, left leg towards left, shoulder arm distance. 2, now with your left hand, hold your right hand wrist at the forehead. 3, stretch up. 4, slowly with your left hand now, pull your right hand, which is above your head. Slowly, steadily, ignore your body. Try if possible to your left hand elbow to the left side of your left leg and see what is to point. ಸ್ವಲ್ಪ ಇರಬೇಕು, ನಿವಾರಣೆ ಆಗುತ್ತೆ. ಏಕಾಗ್ರತೆ ಫಿಕ್ಸ್ಡ್ ಪಾಯಿಂಟಿಗೆ ನೋಡಬೇಕು. 25 ಸೆಕೆಂಡ್ ಈ ಸ್ಥಿತಿಯಲ್ಲಿ ಇರಬೇಕು. 5, slowly take your hands up, stretch. 6, 7, 8. ಇವನ್ನ ಸಿಂಪಲ್ ಆಗಿ ಆಸನಗಳು ನಾವು ನಮ್ಮ ಶರೀರಕ್ಕೆ ತಕ್ಕಂಗೆ, ನಮ್ಮ ದೋಷಗಳಿಗೆ ತಕ್ಕಂಗೆ ರೋಗಾನುಸಾರ ಆಸನಗಳು ಇದ್ದಾವೆ. ಸ್ಟ್ಯಾಂಡಿಂಗ್ ಸುಮಾರು ಇದ್ದಾವೆ. ನೀವು ಮಾಸ್ಟರ್ ಮಾಡ್ತೀರಾ ಅಷ್ಟು ನಿಮ್ಗೆ ಗೊತ್ತಾಗತ್ತೆ. ಓಕೆ, ಪ್ರಸರಿತ ಮಾಡೋಣ, ಒಂದು ಟ್ರೈ ಮಾಡೋಣ. ಕಾಲನ್ನ ಸಾಧ್ಯವಾದಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಪ್ರಸರಿತ ಪಾಪಿತ ಬಂದು 2 ಕೈಯನ್ನ ಮೇಲ್ ಮಾಡಿ, ಮೇಲ್
3 ಬಲಕೈ ಬಲಪಾದ ಎಡಕೈ ಎಡಪಾದ ಟಚ್ ಮಾಡೋಣ. ರೈಟ್ ರೈಟ್ 4 ಅಲ್ಲಿ ಏನಾಗುತ್ತೆ ಹಣೆಯನ್ನ ನೆನಪಿ ಟಚ್ ಮಾಡಿ ಸಾಧ್ಯವಾದಷ್ಟು ಈ ಭಂಗಿಯಲ್ಲಿ 25 ಸೆಕೆಂಡ್. ನೆಕ್ಸ್ಟ್ ಸ್ಟ್ರೇಟ್, ಒಂದು ಹೆಡ್ ಸ್ಟ್ರೇಟ್, ಸಹಜವಾದ ಉಸಿರಾಟ. ಆಮೇಲೆ 5 head up, 6 hand side, 7 up, 8 join your leg together. First the bar. Standing ಅಲ್ಲಿ ಸಾಕು. ಉಪಯೋಗಿಸಿ ಕುತ್ಕೊಳ್ಳೋ ಭಂಗಿ ಹೆಂಗಿದೆ? ನೆಲ ಮುಟ್ಲಾರದೆ ಕುತ್ಕೊಳ್ಳೋಣ. ಎದ್ದೇಳಿ ಇನ್ನೊಮ್ಮೆ एद्देल सी धरती माँ को प्रणाम करना है लेकिन बोझ भी नहीं बनना है. We have to see that we become light and no more load on the धरती माँ. ಕಾಲನ್ನ ಈ ಮುಂದಕ್ಕೆ ತಗೊಂಡ್ಬರ್ರಿ. ಹಿಮ್ಮಡಿ ನೆಲದ ಮಾಡಿ ಲೆಫ್ಟ್ ಈ ತರ ಜೋಡಿಸಿ ವಜ್ರ ಸಿಂಪಲ್ ನೋಡಿ. ಎಲ್ಲರೂ ಗೋಡೆ ಒಂದೆಲ್ಲ ಸಪೋರ್ಟ್ ತಗೊಳ್ತೀರಾ. ಓಕೆ ಟಿಲ್ ದ ಟೈಮ್. Okay, men wear pants, ladies chudidar salwar kameez. Without sitting comfortably, you are able to wear your pants. That day, till that day, you are here. The day you sit on the bed or chair and try putting one leg, that day is the day you think you are going older. Okay, ಗೊತ್ತಾಯ್ತಾ? ಅದಕ್ಕೆ ಯಾವ ಆಸನ ಮಾಡಬೇಕು? ಒಂದು ಕಾಲ ಮೇಲೆ ನಿಂತು ಮಾಡುವಂತ ಆಸನ ಮಾಡಬೇಕು. ಆವಾಗ ತಿಲ್ಲಿಯ ಲಾಸ್ಟ್ ಡೇ whichever it is God has given bestowed us 100 years or whatever, you will be young. Always try to change it. Okay, you are young, I am young, I am feeling energetic, I am ನನ್ನಲ್ಲಿ ಏನಿದೆ ಹುಟ್ಟಿದಾಗ ಹೆಂಗಿದ್ದೆ ಅದರಿಂದ ಡೈಲಿ ನಾನು ಇಂಪ್ರೂವ್ ಆಗ್ತಾ ಇದ್ದೀನಿ. ಐ ಆಮ್ ಕಮಿಂಗ್ ಬೆಟರ್ ಅಂಡ್ ಬೆಟರ್. ಎಸ್ಟರ್ಡೇ ಕಿಂತ ಇವತ್ತು I am better, alva. I got 24 extra. I have learned new. You have to learn every day new things. Same ಅದೇ ಬೆಳಿಗ್ಗೆ ಎದ್ದು ಆಫೀಸ್ಗೆ ಓಡಾಡೋದು ಬರುವುದು ಮಲಗುದಲ್ಲ. Try to give ಸ್ವಾಧ್ಯಾಯ something new. ಯಾರಿಗಾದ್ರೂ ಏಜ್ ಕೇಳಬಾರ್ದು ಅಂತಾರೆ. ಕೇಳುವ ರೀತಿ ಹೆಂಗಿರ್ಬೇಕು? How young are you ಅಂತ ಕೇಳಿ. The response answer will be I am just 8 years old. Why the word old is Britishers have given us something, we are using it. Change the concept, change the attitude. Make it a style that I will ask anyone, how young are you? Simple. The answer, the other person will think before answering. I am just 90 years younger than his Tata. Maklunu, I am just 6 years younger. Okay? See, it is all how you see the approach. Okay? If you change yourself within, that itself is yoga. Okay, understanding ourselves and understanding the outside. Nothing. ಬನ್ನಿ ಮಾಡೋಣ. ಕೆಲವೊಂದು ಕುಂತ್ಕೊಂಡು ಮಾಡುವಂತ ಆಸನ ಮಾಡೋಣ. ಸಿಂಪಲ್ ಆಗಿ ಒಂದು ಜಾಸ್ತಿ ಅಲ್ಲ, ಒಂದು 2-3 ಮಾಡೋಣ. ನೋಡಿ ಮಾಡೋಣ. ಮೊದಲಿಗೆ ಸಿಂಪಲ್ ಆಗಿ ಕುತ್ಕೊಳ್ಳೋ. ಇವಾಗ ನೋಡಿ, ಈ ಬೋತ್ ದೀಸ್ ankles touch the ground. This is an asana. What is this name? ಸುಖಾಸನ. 2 ಎಂಕಲ್ಲು ನೆಲ ಟಚ್ ಮಾಡಿದ್ರೆ ಕೂತ್ಕೊಂಡಾಗ ಏನಂತೀವಿ? ಸುಖಾಸನ. ಸುಖ ಸಿಗುತ್ತೆ. ನೋಡಿ, ಯೂಶುವಲಿ ಈಗ ಕೂತಾಗ ಏನಾಗುತ್ತೆ? ಬೆನ್ನು ಮೂಲೆ ಸ್ಟ್ರೇಟ್ ಇದೆನಾ? ಇಲ್ಲ. We tend to bend forward, which is not the right posture for sitting. The next level improvement ಏನ್ ಮಾಡೋದು? ಬಲ ಪಾದವನ್ನ ಎಡ ತೊಡೆ ಮೇಲೆ ಇಡಿ. One ankle is only touching the ground, the other ankle is on your left thigh. ಇದಕ್ಕೆ ಸಿದ್ಧಾಸನ ಅಥವಾ ಅರ್ಧ ಪದ್ಮಾಸನ. ಏನು? ಸೀದೆ ಒಂದು ಎಂಕಲ್. ಇವಾಗ ನೋಡಿ, ಸ್ವಲ್ಪ ಮುಂದೆ ಬೆಂಡ್ ಕಮ್ಮಿ ಆಯ್ತಲ್ವಾ? ನೆಕ್ಸ್ಟ್ ಲೆವೆಲ್ ಇನ್ನು ನೀವು ಎನ್ಹಾನ್ಸ್ಮೆಂಟ್ ಮಾಡಿರ್ತಾರೆ. ಈ ಎಂಕಲ್ ನೆಲ ಟಚ್ ಮಾಡಬಾರ್ದು. ಅದಕ್ಕೆ ಬ್ರಿಂಗ್ ಯುವರ್ ಲೆಫ್ಟ್ ಲೆಗ್ ಎಂಕಲ್ ಅಂದ್ರೆ ರೈಟ್ ಪದ್ಮಾಸನ. ಯಾರಿಗಾಗತ್ತೆ ಪ್ರಯತ್ನ ಮಾಡಿ, ಫೋರ್ಸ್ ಇಲ್ಲ, ಬಟ್ ಡೈಲಿ ಸ್ವಲ್ಪ ಒಂದು ಪ್ರಯತ್ನ ಇಲ್ಲಿಂದ ಇಷ್ಟಿಷ್ಟು ಮಾಡಿ ಪ್ರಯತ್ನ ಮಾಡಿ ನೋಡಿ. ನಿಮ್ಮಲ್ಲೇ ಎಲ್ಲ ಇದೆ. ನೀವು ಪ್ರಯತ್ನ ಮಾಡಿದ್ರೆ ಆಗತ್ತೆ, ಮಾಡಿಲ್ಲ ಅಂದ್ರೆ ಕಷ್ಟ.
ಯೋಗ ಜೀವನದಲ್ಲಿ ನೋಡಿ ಸ್ಟಾರ್ಟಿಂಗ್ ಕಷ್ಟ, ಆಮೇಲೆ ಸುಖ. ಭೋಗ ಜೀವನ ಸ್ಟಾರ್ಟಿಂಗ್ ಸುಖ, ಆಮೇಲೆ ನಿಮಗೆ ಐತೆ. ಸೊ ಇದರಲ್ಲಿ ಕುತ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನೋಡಿ ನಮ್ಮ ಗುರುಗಳು ಯೋಗ ಸ್ವಾಮಿಗಳು ಕುತ್ಕೊಂಡಿದ್ದಾರೆ, ಆ ಥರ ಕುತ್ಕೊಂಡು ಇದು ಭಂಗಿಯಲ್ಲಿ ಕೂತ್ರೆ ಇದರ ಅರ್ಥ ಏನಂದ್ರೆ ನರನಾಡಿಗಳು ದೋಷ ಇಲ್ಲ ಅಂತ. ಸಿಂಪಲ್ ಆಯ್ತಾ? ಕುತ್ಕೊಂಡಿದ್ದೀರಾ? ಇದು 3 ಆಸನ ಕಲ್ತ್ರಿ ನೀವು. ಸುಖಾಸನ, ಸಿದ್ಧಾಸನ, ಪದ್ಮಾಸನ. ಈ 3, ಇನ್ನು 2. ಇವಾಗ ಯಾರಿಗೆ ಈ ತರ ಆಗಲ್ವ? ನೆಕ್ಸ್ಟ್ ಭಂಗಿ ಅಂದ್ರೆ ಯಾವುದು? ನಾವು ಸ್ಟಾರ್ಟಿಂಗ್ ಅಲ್ಲಿ ಕುಂತಾಗ ಮಾಡಿದ್ವಲ್ಲ, ವಜ್ರಾಸನ. ವಜ್ರದಂತ ಹೆಸರು. डायमंड इज द हार्डेस्ट मेटल. वज्र उससे बड़ा हार्ड कोई नहीं है. ये है वज्रासना. दिस इज द ओनली asana which can be performed immediately after meals. ಯಾಕೆ ಗೊತ್ತಾ? It gives a platform for our ಜಠರಾಗ್ನಿ, digestive system ಗೆ ಅಲ್ವಾ ಪರ್ಫೆಕ್ಟ್ ಪೋಸ್ಚರ್ ಆಗಿ ನೇರವಾಗಿ ಕಾಯಿತು. ಎಲ್ಲ ಮೀಲ್ಸ್, ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರ್ ಆಗಲಿ, ಈ ವಿಷಯ ಕುಂತ್ರೆ ಡೈಜೆಷನ್ ಒಳ್ಳೆದಾಗುತ್ತೆ, ಪಚನ ಕ್ರಿಯೆ. कॉन्स्टिपेशन जिनको प्रॉब्लम है, ये स्थिति में बैठना है खाने की तुरंत. You want to that level, you try to sit in this posture and have your meals. ಪ್ಲೇಟ್ ನೆಲದಲ್ಲಿಟ್ಟು ನೋಡಿ, ಯಾವ ಮತ್ತೆ ಸಮಸ್ಯೆ ಇದ್ದವರು ಇದನ್ನ ಮಾಡಿ ನೋಡಿ. ವಿದಿನ್ ಅ ಮಂತ್ or 2 ಯುವರ್ ಪ್ರಾಬ್ಲಮ್ ರಿಲೇಟೆಡ್ ಟು ಯುವರ್ ಇಂಡೈಜೆಷನ್, ಕಾನ್ಸ್ಟಿಪೇಷನ್, ಮಲಬದ್ಧತೆ ಇವೆಲ್ಲ ಹೋಗುತ್ತೆ. ಶುಗರ್ ಲೆವೆಲ್ ಇಂಪ್ರೂವ್, ಅಸಿಡಿಟಿ ಹೋಗ್ಬಿಡುತ್ತೆ. ಓಕೆ, ಗ್ಯಾಸ್ ಅಸಿಡಿಟಿ ಇದ್ದವ್ರಿಗೆ. ಇವಾಗ ಏನಾಗ್ತೀವಿ, ಎಲ್ಲರ ಮನೆಯಲ್ಲಿ ದುಡ್ಡು ಎಲ್ಲರ ಮನೆಯಲ್ಲಿದೆ, ಒಳ್ಳೆ ಡೈನಿಂಗ್ ಟೇಬಲ್ ತರ್ತೀರಾ, ಮೇಲೆ ಕುತ್ಕೊಳ್ತೀರಾ. ಆ ಡೈನಿಂಗ್ ಟೇಬಲ್ಗೆ ಸ್ಪೇಸ್ ನಿಮ್ಮ ಆಯ್ತಾ? ಆದಷ್ಟು ಅದು ಬಗ್ಗುದೇ ಇಲ್ಲ, ನಿಮ್ಗೆ ದೇಹ ಬಂದ್ರೂ ಗೊತ್ತಾಗಲ್ಲ, ಇಲ್ಲಿ ತನಕ ಕೂತೀರಾ. ಭಗವಂತ ವಾರ್ನಿಂಗ್ ಕೊಡ್ತಾನೆ, ದೇಹ ಬಂದ ತಕ್ಷಣ ನಿಲ್ಬೇಕು ಅಂತ. ಗೊತ್ತಾ? ದೇಹ ಗೊತ್ತಲ್ಲ, ಡ್ರಗ್ ಅಂತ ಬರುತ್ತಲ್ಲ, ಅದು ಬಂದ್ರೆ ಸಾಕಪ್ಪ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಶರೀರ ನೀವು ಅದನ್ನ ಇದನ್ನ ನಾವು ಪೀಸ್ ತಗೊಳ್ಳೋಣ ಅಂತೀರ. ಹೇಳುವುದೇನಂದ್ರೆ ವಾರ್ನಿಂಗ್ ಶರೀರ ಕೊಡತ್ತೆ, ಅದಕ್ಕೆ ನೀವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಬೇಕು. ಅದೇ ವಜ್ರಾಸನ ಇಸ್ ದ ಬೆಸ್ಟ್ ಆಸನ. ನೀವು ಕುತ್ಕೊಂಡು ನೋಡಿ ಆದಷ್ಟು ಕೂಡ ವಜ್ರಾಸನ ಆದ ನಂತರ ಇನ್ನು ನೆಕ್ಸ್ಟ್ ಲೆವೆಲ್ ಆದ್ರೂ ಕುತ್ಕೊಳ್ಳಿ. ಎಲ್ಲರಿಗೂ ಮಂಡಿ ನೋವಿಲ್ಲಲ್ವಾ? ದೋಸ್ ಹೂ ಡೋಂಟ್ ಹ್ಯಾವ್ ನೀ ಪೇನ್, ಹೂ ಆರ್ ಹ್ಯಾವಿಂಗ್ ನೀ ಪೇನ್ ಶುಡ್ ನಾಟ್ ಸಿಟ್ ಇನ್ ವಜ್ರಾಸನ. ಓಕೆ, ಸಿಟ್, ಕುತ್ಕೊಂಡು ವಜ್ರಾಸನ ಟ್ರೈ ಮಾಡೋಣ. ವಜ್ರಾಸನದಲ್ಲಿ ಎಲ್ಲರೂ ಆಗತ್ತಾ? ಪೂಷ್ಟವಾಗ ನೋಡಿ, ಪೂರ್ತಿ ಹೀಗಿರ್ಬೇಕು. ಈ ಟೈಪ್ ಅಲ್ಲ, ಇದನ್ನ ಪೂರ್ತಿ ಈ ತರ ಕಂಫರ್ಟೇಬಲ್ ಇದು ವಜ್ರಾಸನ. ಇದನ್ನ ನೆಕ್ಸ್ಟ್ ಲೆವೆಲ್ ಮಾಡಿ ನೋಡಿ, ಆಗಲ್ವಾ? ವೀರಾಸನ ನೋಡಿ, ಕಾಲನ್ನು ಹೊರಗೆ ತಗೊಂಡು ಪುಷ್ಟಭಾಗ ನೆಲ ತಚ್ಚುವ ವೀರಾಸನ. ಪ್ರಯತ್ನ ಮಾಡೋಣ. ಈ ತರ ಆಗತ್ತಾ? ವೆರಿ ನೈಸ್. ಇದು ಬಂದು ವೀರಾಸನ. ಇದರಲ್ಲಿ ನೆಕ್ಸ್ಟ್ ಬ್ರಹ್ಮಚರ್ಯಾಸನ. ಈ ಕಾಲುಗಳು ಹಿಂದಿಕ್ಕಿದಾವಾಗ ಇದನ್ನ ಮುಂದೆ ತಂದು ಇದನ್ನ ಮುಂದೆ ಇಟ್ಟು ಗ್ಯಾಪ್ ಇರಬಾರ್ದು ಮಂಡಿ ಮಧ್ಯದಲ್ಲಿ. ಬ್ರಹ್ಮಚರ್ಯಾಸನ ಸುಮಾರು ಕುತ್ತಲ್ಲೇ ಮಾಡುವಂತ ಆಸನಗಳಿದ್ದಾವೆ. ಆಯ್ತಪ್ಪ, ಮಂಡಿ ಬೆಂಡೆ ಆಗಲ್ಲ, ಯೋಗ ಮಾಡಬಾರ್ದ, ಅವರಿಗೆ ದಂಡಾಸನ. ನೇರವಾಗಿ ಒಂದು ಪ್ರಾಣಾಯಾಮ. ಮಂಡಿ ಬೆಂಡೆ ಆಗಲ್ಲ ಸರ್, ನಮ್ದು ಸ್ಟ್ರೇಟೇ ಇರ್ತಾವೆ, ಏನ್ ಮಾಡೋದು? ದಂಡಾಸನ. ನೇರವಾಗಿ ದಂಡಾಸನ ಯಾಕಂತೀವಿ? ದಂಡ ಅಂದ್ರೆ ಪನಿಷ್ಮೆಂಟ್. ಮಂಡಿ ಚಿಪ್ಪು ಮೇಲೆ ಇರಬೇಕು, ಕಾಲುಗಳು ಟೋಸ್ ಪ್ರೆಸ್ ಆಗಿರ್ಬೇಕು ಮುಂದಕ್ಕೆ. ಮತ್ತೆ ಈ ಮಂಡಿ ಚಿಪ್ಪುಗಳಿದಾವಾಗ ಈ ಕ್ಯಾಪ್ಸ್ ಪುಷ ಕುತ್ಕೊಳ್ಳಿ. ಎಷ್ಟು ಕುತ್ಕೊಳ್ಳಿಕ್ಕೆ ಆಗುತ್ತೆ ನೋಡಿ, ಪನಿಷ್ಮೆಂಟ್ ಆಗುತ್ತೆ. ಯು ಕಾಂಟ್ ಸಿಟ್ ಫಾರ್ ಮೋರ್ ದನ್ 25 seconds ಇನ್ ದಿಸ್ ಪೊಸಿಷನ್. ಅದಕ್ಕೆ ದಂಡಾಸನ. ಓಕೆನಾ? ನೋಡ್ತಾ ಇದೆ ಅಲ್ವಾ? ಮಾಡೋದು ಮಾಡಿದ್ರೆ ಇದಕ್ಕೆ ದಂಡಾಸನ. ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ. ದಂಡಾಸನಕ್ಕಿಂತ ನೇರವಾಗಿ ಯಾವ ಪ್ರಾಣಾಯಾಮ ಬೇಕಾದರೂ ಮಾಡಿ.
ಇವಾಗ ಕೂತ್ಕೊಂಡು ಇನ್ನು ಸುಮಾರಿದ್ದಾವೆ. ಪ್ರೋನ್ ಪೊಸಿಷನ್ ಕೆಲವೊಂದು ಮಾಡೋಣ, ಆಮೇಲೆ ಪ್ರಾಣಾಯಾಮಕ್ಕೂ ಇರಬೇಕು. ಸೊ ನೆಕ್ಸ್ಟ್ ಥಿಂಗ್ ಬ್ಯಾಕ್ ಪೇನ್ ಸುಮಾರು ಜನರಿಗೆ ಓಕೆನಾ. ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರಿಗೆ ನಾನೊಂದು ನಿಮ್ಮನ್ನ ಕೈ ಜೋಡಿಸಿ ಉಳಿಸ್ತೀನಿ. ಎವ್ರಿ 20 minutes ಆದ ನಂತರ ಎದ್ದು ಸಿಟ್ಟಿಂಗ್ ಇಸ್ ದ ನ್ಯೂ ಡಿಸೀಸ್. ಓಕೆ, ಸಿಟ್ಟಿಂಗ್ ಫಾರ್ ಅವರ್ಸ್ ಟುಗೆದರ್. ನಾವು ಇರೋದು ಮೊಬೈಲ್, ಮನೆಯವರು ಹೌಸ್ ವೈಫ್ ಮನೆಯವರು ಆಫೀಸ್ಗೆ ಹೋದ ನಂತರ ಸೋಫಾ ಮೇಲೆ ಕೂತ್ಕೊಂಡು ರೀಲ್ ನೋಡ್ತಾ 2-3 hours ನಂತರ ಎದ್ದೇಳಲಿಕ್ಕೆ ಆಗಲ್ಲ. ಸುಮಾರು ಕೇಸಸ್ ಆಗ್ತವೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೇಳಿದಿರೋ ಪಾರ್ಕಲ್ಲಿ ಎವ್ರಿ ಮಂತ್ ಒಂದು ಬಿಲ್ಡಿಂಗ್ ಇಂದ obese lady will be, men or lady will be brought down, taken into accident. This is happening in our own city, Bangalore, I tell you. Why? Because there is no movement. ಮಂತ್ರ ಒಂದು ಲೈಫಲ್ಲಿ ತಿಳ್ಕೊಳ್ಳಿ. ಯಾವುದೇ ಎಲ್ಲ ರಿಪೀಟ್ ಮಾಡೋಣ ನಿಮ್ಮ ಜೊತೆಲಿ. ಪಾವ್ ಗರಂ ಹೇಳಿ. ಪಾವ್ ಗರಂ ಅಂದ್ರೆ ಕಾಲು ಬಿಸಿಯಾಗಿರ್ಬೇಕು, ನಡೆ, ವಾಕಿಂಗ್, ಮೂವ್ಮೆಂಟ್. ಪೇಟ್ ನರಂ. ಪಾವ್ ಗರಂ, ಪೇಟ್ ನರಂ. ಪೇಟ್ ನರಂ ಅಂತಂದ್ರೆ ಎಷ್ಟು ಬೇಕು ಅಷ್ಟೇ ತಿನ್ಬೇಕು, ನರಂ ಆಗಿರ್ಬೇಕು. पाँव गरम, पेट नरम, रखो सिर को ठंडा, मारो बीमारी को डंडा. समझ में ना, ये लाइफ को फॉलो करो. जितना आप इसको ठंड रखोगे, इसको गर्म रखोगे, इसको नरम रखोगे, आप हेल्दी रहोगे, हैप्पी रहोगे. लोग क्या करते हैं, पैसे आपको क्यों दे रहे, सैलरी आपको टेस्ट दिया है, पाँव ठंडा करके रखो जमीन पे, लंच में फ्री का दे रहे हैं हर लोग, और काम दे रहे हैं, इतना माथा गर्म हो जाता है, हवा निकलता है ऐसे गर्म स्टीम. आपको बीमारी है ना, जो पैसा कमाया है वो फिर से ठीक करने के लिए कमाना है. ದುಡ್ಡು ಗಳಿಸಿದ್ದು ಆರೋಗ್ಯಕ್ಕೋಸ್ಕರ ದುಡ್ಡು ಗಳಿಸ್ತೀರಂತೀರ, ಆರೋಗ್ಯ ಹಾಳು ಮಾಡ್ಕೊಳ್ತೀರ ದುಡ್ಡನ್ನ ಇದ್ದು. ಆಮೇಲೆ ಅದೇ ಆರೋಗ್ಯ ಕಾಪಾಡಲಿಕ್ಕೆ ಗಳಿಸಿದ್ದು ದುಡ್ಡನ್ನ स्वाहा डॉक्टर ने आयता. तो कहने का मतलब है पाँव गरम कैसे करना है, एवरी 20 minutes ट्राई टू गेट अप, स्ट्रेच. ताड़ासन ಹೇಳ್ತಿರಲ್ಲ, just go to the nearby colleagues, how are you, social well-being, then come back. Don't keep the water bottle on your desk, keep it somewhere else so that you get up, come back. So what is happening is your ನರನಾಡಿಗಳು, blood circulation happens, and you will never ever have issues related to your health. It is said sitting for continuously for more than an hour is equivalent to having a cigarette, damaging your body. Okay, so ಗೊತ್ತಾಯ್ತಲ್ವಾ? ಮಾಡೋಣ. ನಾವು ಪ್ರೋನ್ ಪೊಸಿಷನ್ ಅಲ್ಲಿ ಬರೋಣ. ಪ್ರೋನ್ ಅಂದ್ರೆ when the chest is towards the floor. Okay, ಈ ಕಡೆ ಇಲ್ಲ, ಈ ಕಡೆ ಇಲ್ಲ. I will take this come like this. ಬೆನ್ನು ಸಮಸ್ಯೆ, back pain people who are sitting for hours together on their chair or work, try to be in this position. Slowly touch the chin to the floor. Slowly try to come up. Put the load on your hands like this, elbow up and sit. By just being in this position for 25 seconds, you get relief from your back pain. सरल काल जोड़ से देखो, टुगेदर ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಅಂತಾರಲ್ಲ ಡಾಕ್ಟರ್ಗಳು ಭಾಷೆಯಲ್ಲಿ, ಅವು ಸರಿ ಮಾಡಬೇಕಂದ್ರೆ ಇವನ್ನ ನೋಡಿ. ಆಮೇಲೆ ಸ್ಲೋಲಿ ಕಮ್ ಡೌನ್, ಎಕ್ಸೇಲ್. Now take your hands and shoulder level up in the and try to push your torso up. Very nice. Excellent. ಈ ತರ ಸಾಧ್ಯವಾದಷ್ಟು ಮೇಲಕ್ಕೆ ನೋಡಿ, ಆಕಾಶದ ಕಡೆ, ಸೀಲಿಂಗ್ ಕಡೆ. Be there for 20 seconds. Very nice. Everyone is doing it. ಕೈ ಕಡೆ ಶೋಲ್ಡರ್ ಲೆವೆಲ್ ಆದಷ್ಟು
Very nice. Slowly exhale and down. Then Bhujangasana, palms and shoulder level, hands 90 degree. Inhale and stretch. See, very nice for all your groin related. See up. Hands 45 degree, 90 degree. Okay, don't make it stretch fully. See up. You can feel the stretch at the bottom of your spine. Exhale and down. 25 seconds. Benefit. Then Purna Bhujangasana, hands at chest level and hands straight. Straight one, you will direct only sit on the floor. Your knees and sit. To kone lagi. Then 4 given. Stretch. Here is exhale and down. Urdhva Bhujangasana, kaya nahi madna. Palms left and right above, chin on your above the top of your right palm. Inhale and stretch. ऐसे ऊपर. बैक पेन का बोल रहा हूँ, बैक पेन के लिए धीरे से exhale and down. Same thing you can do with the reverse palms. Other hand down. Inhale and up. Hold here. Normal breathing. सहजवाद विश्रांता. Exhale and down. जिनको सियाटिका साइटिका प्रॉब्लम है उनके लिए शलभासना. Hands goes below your thighs. ऐसे दोनों एक एक करके पैर उठाएंगे. पहले राइट लेग. इनहेल एंड लिफ्ट स्ट्रेच. होल्ड. ऐसे रहना है. साइटिका प्रॉब्लम दर्द होता है ना, बैक से पांव तक खींचापन. सुबह उठते टाइम जोर से झटके से उठते हो, दर्द होता है पैर में. Exhale and down. Left leg similarly support with the left palm. Stretch. Hold. Minimum 25 seconds will be good. Labha asana labha ಬೇಕಂದ್ರೆ 25 seconds stretching. इस समयದ ಭಾವ. Slowly exhale and down. ये पूर्ण शलभासन. दोनों पैर उठाना है इकट्ठे. ओके. Inhale and lift both the legs up. Support with respective palms and chin touching the floor. Straight legs. Hold there. Hold there. Hold, hold, hold. Stretch up. Up, 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 up. Slowly exhale and down. Then मकरासना है ना. ऐसे मूवीज के देखा हीरो को दिखता है ऐसे कन्नड़ा मूवी होता था. ऐसे रहना. इससे भी बैक पेन प्रॉब्लम चला जाता है. सिंपल वेरी. ये दोनों हाथ पीछे बटन के ऊपर लॉक करके ये तरह स्ट्रेच. Backward bending always is good for your spine. Full throughout our life we bend forward. So there is no chance of bending backwards. During asanas, yoga class, you will see that you bend backwards. Very nice. Then you do Dhanurasana. Hold your legs. Hold and stretch. Stretch. Putting on the top, very nice. See up. ऐसे दोनों पैर जुड़े रहने हैं. धनुरासन प्रकार एक. When both the toes of both the legs are touching each other, see up. Slowly down. धनुरासन प्रकार दो. मयूर, मोर, मोर. मोर मतलब पिकॉक के जैसे. होल्ड. Stretch out. Left hold. Hold. Stretch out. Slowly inhale and up. Wide apart. ठीक है. See up. Close the sky. ಹೊಟ್ಟೆ ಮೇಲೆ ಪ್ರೆಸ್ ಆಗಿರುತ್ತೆ. ಕೊಬ್ಬು ನಿವಾರಣೆ ಆಗುತ್ತೆ. ಬ್ಯಾಕ್ ಪೇನ್ ಜೊತೆ ಜೊತೆ ಎಲ್ಲ ಸ್ಲೋಲಿ ಡೌನ್. ವೆರಿ ಸುಮಾರಿದ್ದಾವೆ. ಕಮ್ ಬ್ಯಾಕ್ ಫ್ರಮ್ ಥ್ರೋಟ್ ಟು ಸುಪೈನ್. ಸುಪೈನ್ ಅಂದ್ರೆ ಏನು?
ಬೆನ್ನು ಹಿಂದೆ ಟಚ್ ಮಾಡಿ ಮಲಗಿ ಮಾಡುವಂತ ಆಸನ. ಸ್ಲೋಲಿ ಮಲಗೋದು ಸ್ಟೈಲ್ ಇದೆ ಬೆಡ್ ಮೇಲೆ. ಯಾಕೆ ಜಂಪ್ ಮಾಡ್ತೀರಾ ಬೆಡ್ ಅಲ್ಲಿ ಮಲಗುವಾಗ? ನೋಡಿ, ಬೆಡ್ ಮೇಲೆ ನಾವು ಕುತ್ಕೊಂಡಿರ್ಬೇಕು. ಈ ತರ ಕಾಲು ಕೆಳಗೆ ಇರ್ತಾವಲ್ಲ, ಈ ಬೆಡ್ ಕಾಲನ್ನು ಮೇಲೆ ಕುತ್ಕೊಂಡು ಬರೀ ಈ ತರ. ಲೆಫ್ಟ್ ಸೈಡ್ ಹಾರ್ಟ್ ಯಾವ ಕಡೆ ಇದೆ ಆಯ್ತಾ? ಲೆಫ್ಟ್ ಹ್ಯಾಂಡ್ ಅಲ್ಲೇ ಸ್ಟ್ರೆಚ್ ಮಾಡ್ಕೊಳ್ಳಿ ಈ ತರ. ಆರಾಮ್ ಸೈಡಿಗೆ ಮಲಗೋರು ಮಾತ್ರ ದಿಂಬು ಯೂಸ್ ಮಾಡ್ತೀವಿ. ಯು ಆಲ್ ಯೂಸ್ ದಿಂಬು पिल्लो है, जो साइड से मलकता है सोता है उसी को नींबू चाहिए, है ना? जो सीधा सीलिंग को देख के सोता है उसको कोई पिलो की जरूरत नहीं है. योर बॉडी इज मेड लाइक दैट. White pillow is required from this space till this space. There is gap, right? Cover that gap, only pillow is required. Got it? So if you are curvating, बाएं तरफ सोने की आदत है तो पिल्लो लेके सोना है. ಈ ತರ ಮಾಡಿ ಮಲಗಿ. ಆಮೇಲೆ you can come and back. Very back in supine position. Gastric acidity ಅವರಿಗೆ ಕೆಲವೊಂದು ಆಸನ ಹೇಳ್ತೀನಿ. ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಪವನ ಮುಕ್ತ ಆಸನ. ಹೆಸರೇ ಪವನ ಮುಕ್ತ ಮಾಡುತ್ತೆ. ನೋಡಿ, ರೈಟ್ ಲೆಗ್ ಅನ್ನು ಫೋಲ್ಡ್ ಮಾಡೋಣ. ಒಂದೊಂದಾಗಿ ಫೋಲ್ಡ್ ಮಾಡೋಣ. ಪ್ರೆಸ್ ಮಾಡಿ ಟಮ್ಮಿಗೆ and kiss your knee or try to touch your nose to your knee. 25 counts. Hold. ಸಹಜವಾದ ಉಸಿರು. ಎಕ್ಸೇಲ್ ಮಾಡಿ ಸಹಜವಾದ ಉಸಿರು. 25 seconds counts. One even way. Then inhale, neck down. Exhale, leg down. ಅದೇ ತರ left. Hold. Hold. Press against the tummy. Exhale, kiss your knee or try to touch your nose to your knee. ನಿಮಗೆ ಕಾಲು ಏನಂತ ನೇರವಾಗಿರ್ಬೇಕು. ಈ ತರ 25 ಸೆಕೆಂಡ್ ಇರೋದು. ಒಂದ್ಸಲ ಕೌಂಟ್ ಮಾಡಿ. 1 2 3 Slowly inhale, let down. Exhale. ಪೂರ್ಣ ಪವನ ಮುಕ್ತಾಸನ ಮಾಡೋಣ. ಕಾಲನ್ನು ಜೋಡಿಸ್ಕೊಳ್ಳಿ. One by one fold both the legs. With both arms extended, embrace both the folded thighs. Press it against your tummy. Now exhale and raise your neck and put your nose in between both the knees. Right cheek to your right knee, left cheek to your left. Automatic ಹೊಟ್ಟೆ ಒಳಗೆ ಉದದ್ವಾರದಿಂದ ಹೋಗುತ್ತೆ. ಇದನ್ನು ಹೋಗ್ಬೇಕು, ರಿಲೀಸ್ ಆಗುತ್ತೆ. पवन 25 counts. one में slowly inhale, let down. Exhale and let down. ನಿಮ್ಮ ಫ್ಲೆಕ್ಸಿಬಿಲಿಟಿಗೆ ನೀವು ಈ ಆಸನಗಳನ್ನು ಮಾಡಬೇಕು. ಬ್ಯಾಕ್ ಪೇನ್ ಇನ್ನೊಂದಿದೆ, ಸೇತು ಬದಲಾಸನ. ಈ ತರ ಆಂಕಲ್ ಹಿಡಿದಿ, ರೈಟ್ ಲೆಫ್ಟ್ ಮತ್ತೆ ಸ್ಲೋಲಿ ಇನ್ಹೇಲ್, ರೇಸ್ ಇಟ್ ಆಲ್ಸೋ ಅಪ್, ಹೋಲ್ಡ್. Chin touching your chest. Thyroid ಸಮಸ್ಯೆಗಳಿಗೆ ಸೂಕ್ತವಾದ ಆಸನ. Whenever the chin is touching your chest, your issues related to thyroid, parathyroid gets cured. Slowly exhale and down. ಸುಮಾರು ಆಸನಗಳಿದೆ. ನೀವು ನಿಮ್ಮ ಬಾಡಿಯನ್ನ ಹೇಗೆ ನೋಡಿ. ಪಾದ ಉಷ್ಣ ಸ್ಪರ್ಶಾಸನ ಮಾಡೋಣ. ಇಲ್ಲ ಪಾದ ಉಷ್ಣ ನಾಸಿಕ ಸ್ಪರ್ಶಾಸನ ಮಾಡೋಣ. ನೋಡಿ, ಫಸ್ಟ್ ಪಾದ ಉಷ್ಣ ಸ್ಪರ್ಶಾಸನ ಮಾಡೋಣ. ಈ ತರ ಲಾಕ್ ಮಾಡಿ, ಇಂಟರ್ಲಾಕ್ ಮಾಡಿ, ಲಾಕ್ ಮಾಡಿ ಈ ತರ. ಓಕೆ, put your fingers in between your toes. Okay, now what you have to do, straighten your legs and balance. Both the hands straight, both the legs straight, without going back. Focus on a fixed point and see that your full body is above the ground except a small thin line at your buttocks touching the ground. 20 seconds.
Right now, very nice, man. Very nice. Very excellent. Wow. Good. Appreciate. Okay. ಇದು ಪಾದಮುಷ್ಟ ಸ್ಪರ್ಶಾಸನ. ಪಾದಮುಷ್ಟ ನಾಸಿಕ ಸ್ಪರ್ಶಾಸನ ಮಾಡೋಣ. ಕಮ್ ಬ್ಯಾಕ್ ಆನ್ ದ ಸ್ಪೈನ್. ಒಂದೊಂದಾಗಿ ಮಾಡೋಣ. ಬಲಪಾದ ಹೋಲ್ಡ್ ಹೋಲ್ಡ್ ಹೋಲ್ಡ್. ಟ್ರೈ ಟು ಟಚ್ ಯುವರ್ ಮೇನ್ ಟೋ ಟು ದ ನಾಸಿಕ ನೋಸ್. एक्सेल करो प्रयत्न, है ना. योग जीवन स्टार्टिंग में पेन हो गया, बाद में सुखमय. तो चलता ಎಷ್ಟು ಗೆಲ್ತಿದೆ 2 ಇಂಚೋ 4 ಇಂಚೋ ಒಂದು ಅಡಿನ ನೋಡಿ. ಅದೇ ತರ ಬಲಪಾದ ಆಯ್ತಾ, ಎಡಪಾದ ಹೋಲ್ಡ್ ಹೋಲ್ಡ್ ಅಂಡ್ ಟಚ್. ಪ್ರಯತ್ನ ಮಾಡಿ. ಹೊಟ್ಟೆ ಅದೇ ಸಮಸ್ಯೆ ಅಲ್ವಾ, ಟಚ್ ಮಾಡಿ ಕೊಡ್ತಾ ಇಲ್ಲ. ಸ್ಲೋಲಿ ಡೌನ್. ಈ 2 ಪಾದಗಳು ಒಟ್ಟಿಗೆ ಮಾಡೋಣ. ಹೋಲ್ಡ್ ಬೋತ್ ದ ಲೆಗ್ಸ್. ಹೋಲ್ಡ್. Now your nose should be in between both the toes. Okay. Exhale and put your nose like this. Move ಬಂದ್ ಮಾಡಬಹುದು. 2 ಕಾಲ ಇದು ಕ್ಲೋಸ್ ಮಾಡಿ. hold there for 25 minutes. ಚಲತಾ ಇಲ್ಲ ಅಲ್ವಾ? ಪ್ರಯತ್ನ ಮಾಡಿ. ಇವತ್ತಲ್ಲ 1 ವರ್ಷ ನಂತರ ಟಚ್ ಆಗಬೇಕು. ಮತ್ತೆ ಲಾಸ್ಟ್ಗೆ ಸರ್ವಾಂಗ ಆಸನ, ಸರ್ವಾಂಗಾಸನ ನೋಡಿ. ಪ್ರತ್ಯಂಗಕ್ಕೆ ಆಸನ ಆಗೋದು. ಇದನ್ನ ಮಾಡಿ ತಪ್ಪದೆ. ಮತ್ತೆ ಮಾತೆ ಭಗಿನಿಯರಿಗೆ ಸಾಧ್ಯವಾದಷ್ಟು ಹಾಲಾಸನ ಇದನ್ನ ನೋಡಿ. ಇದನ್ನ 25 ಸೆಕೆಂಡ್ ಡೈಲಿ ಇರೋದು. ಇನ್ನೊಂದು ಇದನ್ನ 25 ನಿಮಿಷ ಗೋಡೆ ಅಗೇನ್ಸ್ಟ್ ಮಾಡಿದ್ರೆ ವಿಪರೀತ ಕರ್ಮಿ ಅಂತೀವಿ. ಇವಾಗ ಇರೋ ಸಮಸ್ಯೆಗಳು ಲೈಕ್ PCOD, PCOS, ಮತ್ತೆ ವೆರಿಕೋಸ್ ವೇನ್ಸ್, ಜಾಯಿಂಟ್ ಸಮಸ್ಯೆ, ಇವೆಲ್ಲ ಸಮಸ್ಯೆಗಳಿಂದ ಅದು ಬರ್ಬೇಕಂದ್ರೆ ಈ ಅರ್ಧ ಹಾಲಾಸನ, ಇದನ್ನ ಆಸನ ಫಾರ್ 25 seconds. But if you can do it for 25 minutes against the wall, you will really okay. ಇದನ್ನ ಮಾಡಬಹುದು. ಆಮೇಲೆ ಹಾಲಾಸನ, ಅರ್ಧ ಹಾಲಾಸನದಿಂದ ಪೂರ್ಣ ಹಾಲಾಸನ, ಆಮೇಲೆ ಸರ್ವಾಂಗಾಸನ. ನೇರವಾಗಿ ಕಾಲನ್ನ ಚಿಂತ ಇದು ರಾಣಿ ಆಸನ. ರಾಜ ಶೀರ್ಷಾಸನ ಆದ್ರೆ ಇದು ರಾಣಿ ಆಸನ. Slowly down. See, if I tell you, each one of you here can do Sirsasana even at this age going ahead. Can you believe? I have taught people of 70 plus Sirsasana. ಅದಕ್ಕೆ ಸೂಕ್ತವಾದ ಗೋಡೆ ಸಪೋರ್ಟ್ ತಗೊಂಡು ನೀವು ಮಾಡಿದ್ರೆ ಎಲ್ಲರೂ ಮಾಡಬಹುದು. शीर्षासन हेड स्टैंड. ओके, उसको आपको सपोर्ट दीवार का चाहिए. घर में कोई नहीं है तो दीवार इधर सपोर्ट, दीवार का अगेंस्ट रखी करेंगे. शीर्षासन ಯಾರಾದ್ರೂ ಮಾಡ್ತೀರಾ ಸರ್? ಇಲ್ಲಿ ಮಾಡಿದ್ದೀರಾ ನೋಡಿ. ಆಸನಗಳು ಪ್ರದರ್ಶನಿಗಂತ ಮಾಡ್ತೀವಿ, ಪ್ರಭು ದರ್ಶನಿಗಂತ ಮಾಡ್ತೀವಿ. ಗೊತ್ತಾಯ್ತಾ? ಪ್ರಭು ದರ್ಶನ ಅಂದ್ರೆ ಭಗವಂತನಿಗೆ ನಾವು ಬಂದಾಗಬೇಕು, ಭಗವಂತನ ಹತ್ರ ಹೋಗ್ಬೇಕು. ಅದೇ ಏನಂತೀವಿ ಪ್ರಭು ದರ್ಶನ. ಸೊ ಆಸನ ನೆವರ್ ಡೂ ಇಟ್ ಫಾರ್ ಶೋ ಆಫ್, ಪ್ರದರ್ಶನ. ಇಟ್ ಈಸ್ ಫಾರ್ ಯುವರ್ ವೆಲ್-ಬೀಯಿಂಗ್, ಫಾರ್ ಸರ್ವಿಂಗ್ ದ ಸೊಸೈಟಿ. ಓಕೆ, ABCD of life ಅನ್ನು ತಿಳ್ಕೊಳ್ಳೋಣ. A is nothing but what is A? Is the Atma. Okay, when it comes into our body, B is not the body, B is the bird. Okay, when you are born, the Atma enters in, right? So A is the Atma coming in your body when it is born, birth. That is part C side. B is the birth. What is D? Death, die. Okay, in between B and D, B is not in your hands. You told I want to be born on this Janma, this date. No. D is also is not in your hands. Don't know when you will do this. In between C is in your hands. What is that? What is the C? That is the choice you make. I decided to be a civil engineer, so I am into civil engineering.
I thought I should do yoga, serve yoga, teach yoga, so I am here to do it. Okay, it is a choice which is only in your hands, right? Nothing else is in your hands. It is your choice. Be committed, confident, courageous. She is a wonderful word. Okay, there are many words fall in this. Okay, so make your life from birth to death on the right path. See, paths are many. There may be various types to reach the Lord. Whichever you feel which gives you happiness makes not only you, the people around you happy, the society around you happy. Follow them. Okay, so ABCD of life. ಅಲ್ವಾ? ನೆಕ್ಸ್ಟ್ ಮಾಡೋಣ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ನೋಡಿ ಆಸನ ಆಸನ ಪ್ರಾಣಾಯಾಮದಲ್ಲಿ ಸುಮಾರು ಪ್ರಾಣಾಯಾಮ ಇದ್ದಾರೆ. ರೋಗಾನುಸಾರ ಪ್ರಾಣ ಆಯಾಮ. ವಾಟ್ ಈಸ್ ಪ್ರಾಣಾಯಾಮ? ಕಂಟ್ರೋಲ್ ಆಫ್ ಯೋರ್ ಬ್ರೆತ್. ಪೂರಕ ರೇಚಕ. Exhale in between puraka ರೇಚಕ. There is something called holding. That is ಕುಂಭಕ. ಅದರದ್ದು holding outside and holding in. Antar kumbhaka, higher kumbhaka. If you hold your breath in and hold, it's called antar kumbhaka. If you hold your breath out and stay, it's called higher. Many school of yoga thoughts, many have different ways of holding your breath. Inhale for 2 seconds, count. Some say 4 seconds, some say 6 seconds. Exhale for some say 4 seconds, some say 8 seconds. Hold, some say 2 seconds. Forget everything. Simple. First learn Bhasika Pranayama. See, Bhasika Pranayama is such a tool. You feel anxious. You feel uneasiness. चिड़चिड़ापन, fear, ये क्या बोलूँ? भय, anger, गुस्सा, किसके ऊपर गुस्सा आ रहा है? You don't like someone says. Just calm yourself by just breathing deep, long, deep. See that you will come out of the situation. ಮನೆಯಲ್ಲಿ ಗಂಡ ಹೆಂಡತಿ ಜೊತೆ ಸ್ವಲ್ಪ ಮಾತಾಡಿದ್ರೆ ಅಲ್ಲಿ ಸ್ಟಾಪ್ ಮಾಡಿ ಭಾಷೆಗೆ ಡೀಪ್ ಅವರು ಕಾಮ್ ಸಿಚುವೇಶನ್ ನಾರ್ಮಲ್ ಆಗಿ ನೋ ಥಾಟ್ಸ್. ಪ್ರಾಣಾಯಾಮ ಮಾಡುವಾಗ 5 things ಕಾಮನ್. ಸಿಟ್ ಕಂಫರ್ಟೇಬಲ್ ಕುಂತಿದ್ದೀರಾ? ಎಲ್ಲಾದ್ರೂ ನೋವಾಗುತ್ತಾ? ನೋವಾದ್ರೆ ಯು ಆರ್ ನಾಟ್ ಕಂಫರ್ಟೇಬಲ್. ಓಕೆ, ಸಿಂಪಲ್. ಫಸ್ಟ್. ಸೆಕೆಂಡ್ ಥಿಂಗ್, ಬ್ಯಾಕ್ ಅಂಡ್ ನೆಕ್ಸ್ಟ್ ಇಷ್ಟೇ. ಬೆನ್ನು ಕತ್ತು ನೇರಿದೆನಾ? ನೋಡಿ, ಬೆಂಡ್ ಆಗಿದ್ದೀರಾ? ಕತ್ತು ಹಿಂಗಿದೆನಾ? ಬ್ಯಾಕ್ ಅಂಡ್ ನೆಕ್ಸ್ಟ್. ಮೂರನೇದು ಮುದ್ರೆ. ಸುಮಾರು ಈಗ ನೋಡಿ, ನಮ್ಮ ಕೈಗಳು ಪಂಚಮಹಾಭೂತ, ಅಗ್ನಿ ಕಂಪ, ವಾಯು ಆಕಾಶ ಪೃಥ್ವಿ ಅರ್ಥ ರಿಂಗ್, ಲಾಸ್ಟ್ ಮೇಡಮ್ ಜಲತತ್ವ. ಓಕೆನಾ? ಸೊ ಈ ಪಂಚಮಹಾಭೂತ ನಮ್ಮ ಕೈಯಲ್ಲೇ ಇದ್ದಾವೆ. ಈ ಕೈಗಳು ಮತ್ತು ಈ ಕಾಲುಗಳು ಇವನ್ನೇ ಆಕ್ಟಿವೇಟ್ ಮಾಡೋಣ. ಸ್ವಲ್ಪ ಈ ಥರ ಮಾಡಿ ಹೇಳಿ ನೋಡಿ. 1 ನಿಮಿಷ ಇದು ಮಾಡಿದ್ರೆ 1 ಕಿಲೋಮೀಟರ್ ಹೋಗಿದ್ದಷ್ಟು ಬೆನಿಫಿಟ್. ಮಳೆ ಬೀಳ್ತಾ ಇದೆ ಹೊರಗಡೆ, ವಾಕಿಂಗ್ ಮಾಡ್ಲಿಕ್ಕೆ ಆಗಲ್ಲ, ಇಷ್ಟೇ ಮಾಡಿ ಮನೆಯಲ್ಲಿ ವಾಕಿಂಗ್ ಹೋದಂಗೆ ಆದಷ್ಟು ಮಾಡಿದ್ರೆ 120 ಸೆಕೆಂಡ್ 2 ನಿಮಿಷ ಮಾಡಿದ್ರೆ 2 ಕಿಲೋಮೀಟರ್ ಹೋಗಿದ್ದು ಬೆನಿಫಿಟ್. ಮತ್ತೆ ಮಾಡಲ್ಲ, ಆರಾಮ್ ಆರಾಮ್ ಆಳತ್ಯಂ ಪರಮ ಶತ್ರು. ಓಕೆ, ಯಾಕಂದ್ರೆ ಪೂರ್ತಿ ಶರೀರದ ಪಾರ್ಟ್ಸ್ಗಳು ಇಲ್ಲಿ ಇದ್ದಾವೆ. ಸೊ ಇದನ್ನ ಅಕ್ಯುಪ್ರೆಷರ್ ಏನು ಬೇಕಾದ್ರೂ ಕೊಡಿ, ಓಕೆನಾ? ಇದು ಮಾಡಬೇಕು. ಮುದ್ರೆ, ಮೂರನೇದು ಮುದ್ರೆ, ಧ್ಯಾನ ಮುದ್ರೆ. ಅಗ್ನಿ ತತ್ವ ಮತ್ತೆ ನಮ್ಮ ಯಾವ ತತ್ವ? ವಾಯು ತತ್ವ ಜಾಯಿನ್ ಆದ್ರೆ ಬ್ರೈನ್ ಟ್ರಿಗರ್ ಆಗುತ್ತೆ. ಸೊ ಅವಾಗ ನಮ್ಮ ಕಾನ್ಸಂಟ್ರೇಷನ್ ಆಗುತ್ತೆ. ಮಕ್ಕಳಿಗೆ ಈ ಧ್ಯಾನ ಮುದ್ರೆ. ಸೊ ನಿಮ್ಗೆ ರೋಗ ಅನುಸಾರ ಎಸಿಡಿಟಿ ಇದೆನಾ? ಯಾವ ಮುದ್ರೆ? ಅಪಾನ ಮುದ್ರೆ, ಎಸಿಡಿಟಿ. ಓಕೆ, ಯುವರ್ ಅಗ್ನಿ ತತ್ವ ಟಚಿಂಗ್ ಯುವರ್ ಪೃಥ್ವಿ ಮತ್ತೆ ಆಕಾಶ. ಸುಮಾರು ಇದಾವೆ. ಆ ಮುದ್ರೆಗೆ 1 hour ಬೇಕಾಗುತ್ತೆ ಹೇಳಬೇಕಂದ್ರೆ. ಸೊ ಇಲ್ಲಿ ಧ್ಯಾನ ಮುದ್ರೆ 3. 4ನೇದು ಕಣ್ಣು ಮುಚ್ಚಿ, 5ನೇದು ಹಸನ್ಮುಖತೆ, ಪ್ರಸನ್ನತೆ, ಖುಷಿಯಾಗ.
ದೇವರಪ್ಪ ಮಾಡಿ ಖುಷಾಗಿ ನೆಮ್ಮದಿ, ಚೇಹರೆ ಓಜಸ್ ತೇಜಸ್, ಮುಖಮಂಡಲದ ಹಸನ್ಮುಖ ಪ್ರಸನ್ನತೆ ಇದೆ. ಕಣ್ಣು ಮುಚ್ಕೊಂಡು ಗಮನ ಉಸಿರಾಟ. ಯಾವ ಪ್ರಾಣಾಯಾಮ ಮಾಡ್ತೀವಿ ಆ ಪ್ರಾಣಾಯಾಮದ ಏನು ಪ್ರೊಸೆಸ್ ಇದೆ ಅದನ್ನೇ ಗಮನ ಮಾಡಿ. ಮೊದಲಿಗೆ ಮಾಡೋಣ ಭಾಸಿಕ ಪ್ರಾಣಾಯಾಮ. ಭಾಸಿಕ ಅಂದ್ರೆ ಅಲ್ಲಿ ಹೆಸರು ಒಂದು ಬ್ಯಾಗ್, ಈ ಬ್ಲ್ಯಾಕ್ ಸ್ಮಿತ್ ಅವರು ಬೆಂಕಿಯನ್ನ ಕಂಟಿನ್ಯೂಸ್ ಆಗಿ ಇಡೋದು ಒಂದು ಬ್ಯಾಗ್ ಇಟ್ಟಿರ್ತಾರೆ ಮತ್ತು ಅದನ್ನ ಈ ತರ ಮಾಡಿದ್ರೆ ಬೆಂಕಿ ಬರುತ್ತೆ, ಅವ್ರ ಕೆಲಸಕ್ಕೆ ಹೆಲ್ಪ್ ಆಗುತ್ತೆ. ಅದೇ ನಮ್ಮ ಈ ಲಂಗ್ಸ್ ಥೊರಾಸಿಕ್ ರೀಜನ್ ಏನಿದೆ ಅಲ್ವಾ, ರೆಸ್ಪಿರೇಟರಿ ಸಿಸ್ಟಮ್ ಲಂಗ್ಸ್ಗೆ ಆ ಪ್ರೊಸೆಸ್ ಆಗುತ್ತೆ. ಅದಕ್ಕೆ ಭಾಸಿಕ ಪ್ರಾಣಾಯಾಮ. ಏನ್ ಮಾಡೋದು, ಇದು 5 ಮಾಡಿದ್ದೀರಲ್ವಾ, 5 ಕಾಮನ್ ಪಾಯಿಂಟ್ಸ್. ದೀರ್ಘವಾಗಿ ಉಸಿರುತುಕೊಳ್ಳಿ, ಡೀಪ್ ಇನ್ಹೇಲ್ as long as possible and slowly exhale. ಆರಾಮ ಕಣ್ಣು ಮುಚ್ಚಿ ನಾನು ಉಸಿರನ್ನ ತಗೊಳ್ತಾ ಇದ್ದೀನಿ ಅಂತ ಮನಸ್ಸಲ್ಲೇ ಧ್ಯಾನಪೂರ್ವಕವಾಗಿ ನಮ್ಮ ಶ್ವಾಸಕೋಶ, ಫೇಫ್ಡೆ, ಲಂಗ್ಸ್ ಪೂರ್ತಿ ಒಳಗೆ ಹೋಗುವುದನ್ನ ಆಕ್ಸಿಜನ್ ಇದೆ, ಪೂರ್ತಿ ಒಳಗೆ ಆಕ್ಸಿಜನ್ ಗಮನಿಸಬೇಕು. ಅದೇ ತರ ಮೆಲ್ಲನೆ ಈ ಪ್ರಶ್ವಾಸ ಉಸಿರನ್ನ ಮಿನಿಮಮ್ 4 to 5 seconds inhale and slowly 6 to 7 seconds exhale. आराम से, कोई गड़बड़ नहीं, आराम से. मिनिमम 3 से मैक्सिमम 4 मिनट करना है. ಭಾಸಿಕ ಪ್ರಾಣಾಯಾಮ ಮಾಡಿದ್ರೆ ಪೂರ್ತಿ ಬೆಳಗ್ಗಿಂದ ಮಾಡುವಂಥ ಎಲ್ಲ ಆಸನಗಳು, ವಾರ್ಮಪ್ ಎಕ್ಸಸೈಸ್ಗಳು, ಎಲ್ಲ ಶರೀರದ ದಣಿವೆ ಏನಿದೆ, ಸ್ಟ್ರೆಸ್ ನಾರ್ಮಲ್ ಆಗ್ತೀರಾ. ಜಸ್ಟ್ 4 minutes ಆಫ್ ಭಾಸಿಕ ಪ್ರಾಣಾಯಾಮ. ಈ ಬೆಳಗ್ಗಿನ ಜಾವ ಅಮೃತ ವೇಳೆ ಮಾಮೂಲಿ ಶುದ್ಧವಾದ ಗಾಳಿ ಇರುತ್ತೆ ವಾತಾವರಣದಲ್ಲಿ, ಇದನ್ನು ಸೇವನೆ ಮಾಡಬೇಕು. ಅಷ್ಟೇ ಚರ್ಮಕ್ಕಷ್ಟೆಲ್ಲ ಫುಲ್ ಸಿಸ್ಟಮ್, ಬಾಡಿಗಳಲ್ಲಿ ಎಷ್ಟು ಸಿಸ್ಟಮ್ ಇದೆ ಎಲ್ಲ ಸಿಸ್ಟಮ್ಗೆ ಇದು ಆಕ್ಸಿಜನ್ ಪಾಸ್ ಕಾಮ್ ಆಗ್ತೀವಿ. ಇಷ್ಟೇ ಕಣ್ಣು ಮುಚ್ಚಿ ಮಾಡುವಂಥದ್ದು. ನೋಡಿ, ಆಮೆ, ಟರ್ಟೈಸ್, is having the longest living mammal animal in the earth. ಯಾಕೆ ರೋಗಿಷ್ಠ and turtle also lives for 350 years. ನಾರ್ಮಲ್ ಆಗಿ 500 years. Well, turtle stays for more than 600 years. ಸೊ ಯಾಕೆ ಅಂದರೆ ಅದರದ್ದು ಒಂದು ಉಸಿರಾಟ 3.5 ನಿಮಿಷ, 120 ಸೆಕೆಂಡ್ ಇನ್ಹಲೇಷನ್, 120 ಸೆಕೆಂಡ್ ಎಕ್ಸಲೇಷನ್. ಸೊ ಇಟ್ ಲಿವ್ಸ್ ಫಾರ್ ಮೋರ್ ದೆನ್ 600. ಮನುಷ್ಯ ಎಷ್ಟೊತ್ತು ನಿಮ್ಮ ಮನೆಯಲ್ಲಿ ಪೆಟ್ಸ್ ಇದಾವಲ್ಲ, ಕ್ಯಾಟು, ಡಾಗು, 10-12 ವರ್ಷ. ಯಾಕೆ ನೋಡಿ ಅವ್ರು ಹೆಂಗೆ ಉಸಿರಾಡ್ತಾರೆ. ತಾಯಿ ನೋಡಿದ್ದೀರಾ ಎಷ್ಟು ಚಿಕ್ಕದಿರುತ್ತದೆ ಬ್ರೆತ್, ಅದಕ್ಕೆ ಬದುಕು ಎಷ್ಟು 10-15 ವರ್ಷ. ಮನುಷ್ಯ 1 ಸೆಕೆಂಡಿಗೆ 1 ಸತಿಯೋ 2 ಸತಿ, ಅದು ಸಬ್ಕಾನ್ಷಿಯಸ್ ಮೈಂಡ್. ಇಲ್ಲಿ ನಾವು ಕಾನ್ಷಿಯಸ್ಲಿ ಬ್ರೀತ್ ಮಾಡ್ತೀವಿ. ದಿಸ್ ಹೆಲ್ಪ್ಸ್ ಟು ಸಿ ದಟ್ ಅವರ್ ಬ್ರೀದಿಂಗ್ ಪ್ರೊಸೆಸ್ ಇಸ್ ನಾರ್ಮಲ್. ಕಾನ್ಷಿಯಸ್ಲಿ ಯು ಟು ಇನ್ಹೇಲ್, ಕಾನ್ಷಿಯಸ್ಲಿ ಯು ಟು ಎಕ್ಸೇಲ್. ದಟ್ ಈಸ್ ವಾಟ್ ಮಾಡ್ತೀರಾ. ಇದನ್ನ ಫಸ್ಟ್ ಮಾಡಬೇಕು ಪ್ರಾಣಾಯಾಮ. ಆಮೇಲೆ ಕಪಾಲಭಾತಿ ಅಂತಿದೆ, ಅದು ಭೂಮೃಗ ಮೇಲ್ಕೈ, ಹೊರಗಾದ ಭೂಮೃಗ. ಆಯ್ತಾ, ಇದನ್ನ ಯಾಕೆ ಮಾಡ್ಬೇಕಂದ್ರೆ ಪೂರ್ತಿ ಬಾಡಿಯಲ್ಲಿ ಸಿಸ್ಟಮ್ಸ್ ಎಲ್ಲ ಇದಾವಲ್ಲ, ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್, ಆಟೋ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ರಿಪ್ರೊಡಕ್ಟಿವ್ ಸಿಸ್ಟಮ್, ಎಲ್ಲ ಸಿಸ್ಟಮ್ ಅನ್ನ ಫಸ್ಟ್ ಸೆಟ್ರೇಟ್ ಮಾಡುತ್ತೆ. ಕೊನೆಯದಾಗಿ ಚರ್ಮ ಮೇಲೆ ಪ್ರಭಾವ, ಪೂರ್ತಿ ಶರೀರದ ಚರ್ಮ ಮೇಲೆ ಪ್ರಭಾವ ಕ್ಲೀನ್ಸ್ ಮಾಡುತ್ತೆ. ಎಲ್ಲ ಶರೀರದ ಟಾಕ್ಸಿನ್ಸ್ ಆಕ್ಸೈಡ್ ತೆಗೆಯುತ್ತೆ. ಅನ್ವಾಂಟೆಡ್ ಸ್ಟಫ್ ಫ್ರಮ್ ಯರ್ ಬಾಡಿ, ಲಂಗ್ಸ್, ಕ್ಲಾಟ್ಸ್, ಗಡ್ಡೆಗಳು, ಅನ್ವಾಂಟೆಡ್ ಗ್ರೋತ್ ಎಲ್ಲ ತೆಗೆಯುತ್ತೆ. ಆಮೇಲೆ ನಿಮ್ಮ ಶರೀರದ ಕೊಬ್ಬು, ಎಲ್ಲೆಲ್ಲ ಹೊಟ್ಟೆ ಜಾಸ್ತಿ ಕೊಬ್ಬು ಇದೆ, ತೊಡೆಗಳು, ಹೊಟ್ಟೆ ಪುಷ್ಪಭಾಗ ಎಲ್ಲ ಹೋಗುತ್ತೆ. ಪರ್ಫೆಕ್ಟ್ ಆಗಿ ನಿಮ್ಗೆ ಹ್ಯಾಂಗೆ ಶರೀರ ಬೇಕು, ಮನುಷ್ಯಂದು ನೆಣ್ಣನ್ನು ಹೆಂಗೆ ಹಿಡಿಬೇಕು, ಅವುಗಳನ್ನ ಹಿಡಿಬೇಕು, ಆ ಥರ. ಓಕೆ, ಅದು ಕಪಾಲ. ಅಲ್ಲಿ ಏನು ಮಾಡ್ತೀವಿ ನಾವು ಕಂಟಿನ್ಯೂಸ್ 5 ಅಂತ ಕಾಮನ್ ಹೇಳಿದ್ದೀನಿ ಪ್ರಾಣಾಯಾಮದಲ್ಲಿ. ಇಲ್ಲಿ ಬರೀ ಉಸಿರನ್ನ ನಾನು ಹೊರಗೆ ಹಾಕ್ತೀನಿ. ಐ ವಿಲ್ ನಾಟ್ ಟೇಕ್ ಇನ್ ಹೇ, ಅದು ಜಸ್ಟ್ ಎಕ್ಸೇಲ್. ಅದನ್ನು ಕಣ್ಣು ಮುಚ್ಚಿ ಮಾಡಬೇಕು. ಇಲ್ಲಿ 1 ನಿಮಿಷ ಮಾಡಿ ತೋರಿಸ್ತೀನಿ. ಬೆನ್ನು ಕತ್ತು ನೇರ ಕಣ್ಣು ಮುಚ್ಚಿ ಈ ಥರ
ಬಿಗಿನರ್ಸ್ 1 stroke per second. ಒಂದ್ಸಲ ಕೌಂಟ್ ಮಾಡೋದು, 1 2 3 ಈ ಥರ. ಫಸ್ಟ್ ಬ್ರೀತ್ ತಗೊಂಡು ಆಮೇಲೆ ಕಂಟಿನ್ಯೂಸ್ ಫ್ಲಾಟ್ ಅಂದ್ರೆ ಎಕ್ಸೇಲ್ ಮಾತ್ರ ಅಷ್ಟೇ. ಓಕೆನಾ? ನಿಮ್ಗೆ ಆಯಾಸ ಬಂತ ಆಫ್ಟರ್ 30-40 ಕೌಂಟ್ ಟೇಕ್ ಅ ಬ್ರೇಕ್ and then again continue from the where the count is stopped. So by doing so, practicing, you can do for 15 minutes 900 counts at the rate of 1 stroke per second. ಆಯಾಸ ಆಗಲ್ಲ, ಪೂರ್ತಿ ಶರೀರ ಶುದ್ಧವಾಗಿರುತ್ತೆ, ದೇಹ ದೇವಾಲಯ ಆಗುತ್ತೆ, ಮನ ಮಂದಿರ ಆಗುತ್ತೆ, ಅಷ್ಟು ಬೆನಿಫಿಟ್ಸ್. ಇದು ಒಂದು ಕಪಾಲಭಾತಿ ಖಾಲಿ ಹೊಟ್ಟೆಯಲ್ಲಿ ಮಾಡುವುದು ಬೆಳಗಿನ ಜಾವ ಮತ್ತು ಸಂಜೆ ಆಫ್ಟರ್ ಗ್ಯಾಪ್ ಆಫ್ ಮಿನಿಮಮ್ 5.5 hours ಫ್ರಮ್ ಯುವರ್ ಲಾಸ್ಟ್ ಲಂಚ್. ಸೊ ಇದು ಕಪಾಲಭಾತಿ, ಇದು ಮಾಡಲೇಬೇಕು. ಓಕೆ, ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಥರ್ಡ್ ಒನ್ ಇಸ್ ಅನುಲೋಮ ವಿಲೋಮ ಪ್ರಾಣಾಯಾಮ. ಜೊತೆಗೆ ನಾಡಿ ಶೋಧನ ಅಂತೀವಿ. ಸೂರ್ಯನಾಡಿ ರೈಟ್ ನಾಸ್ಟ್ರಿಲ್, ಚಂದ್ರನಾಡಿ, ಈ ಎರಡು ನಾಡಿಯೆಲ್ಲ ಶೋಧನೆ ಆಗುತ್ತೆ, ಕ್ಲೀನ್ಸಿಂಗ್ ಆಗುತ್ತೆ. ಇದನ್ನು ಮಾಡಿದರೆ ಈ ಕಫ ವಾತ ಪಿತ್ತ ತ್ರಿದೋಷಗಳಿಂದ ಸಮತೋಲ ಸ್ಥಿತಿಯಲ್ಲಿ ಇರುತ್ತೆ. ಯಾವುದು ಥರ ನಿಮಗೆ ಒಂದು ಎವ್ರಿ ಮ್ಯಾನ್ ಇಸ್ ಬಾರ್ನ್ ವಿತ್ ಐದರ್ ಆಫ್ ದೀಸ್. ಕಫ ಪ್ರವೃತ್ತಿ ಇರ್ತಾರೆ, ವಾತ ಪ್ರವೃತ್ತಿ ಇರ್ತಾರೆ, ಪಿತ್ತ ಪ್ರವೃತ್ತಿ. ಇದಕ್ಕೆ ಸಮತೋಲ ಇರಬೇಕಂದ್ರೆ ಅನುಲೋಮ ವಿಲೋಮ. ಇಲ್ಲಿ ನೇರವಾಗಿ ಕುತ್ಕೊಂಡು ರೈಟ್ ಹ್ಯಾಂಡ್ ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಎಕ್ಸೇಲ್ ಫಸ್ಟ್ ಲೆಫ್ಟ್ ನಾಸ್ಟ್ರಿಲ್, ಸ್ಲೋಲಿ ಇನ್ಹೇಲ್ ಟು ಲೆಫ್ಟ್ ಇನ್. ಎಷ್ಟು ದೀರ್ಘವಾಗಿ ತಗೊಳ್ಳಿಕ್ಕಾಗುತ್ತೆ ತಗೊಳ್ಳಿ. ಸ್ಲೋಲಿ ಕ್ಲೋಸ್ ಯುವರ್ ರೈಟ್ ಲೆಫ್ಟ್ ನಾಸ್ಟ್ರಿಲ್, ಎಕ್ಸೇಲ್ ಥ್ರೂ ರೈಟ್. ಆರಾಮ್ कोई गड़बड़ नहीं, जैसे देने की आराम से पूरे शरीर ना एक्सेल पूर्ति आಗುತ್ತೆ. ಮತ್ತೆ ಸ್ಲೋಲಿ ಇನ್ಹೇಲ್ ಟು ರೈಟ್, ದೀರ್ಘವಾಗಿ ಕ್ಲೋಸ್ ಯುವರ್ ರೈಟ್, ಎಕ್ಸೇಲ್ ಟು ಲೆಫ್ಟ್. ಸಿಂಪಲ್. ಲೆಫ್ಟ್ ಇನ್ ರೈಟ್ ಔಟ್, right in left out. This is one cycle. Simple, very effective. Do it for 10 to 12 minutes in the morning. Your respiratory system will be perfect. ವಿದೋಷಗಳಿಂದ ಮುಕ್ತಾಗ್ತೀರಾ. ಯಾವ ಥರನೂ ಶೀತ, ಈ ಕೊರೋನಾ ಅಂತ ಮಹಾಮಾರಿ ಬರೆಯೋದು ಏನೂ ಆಗಲ್ಲ. ನಿಮಗೆ ಅಷ್ಟು ಸ್ಟ್ರಾಂಗ್ ಆಗುತ್ತೆ ನಿಮಗೆ. ಓಕೆ, ಇನ್ನೂ ಸುಮಾರು ಇದ್ದಾವೆ ಪ್ರಾಣಾಯಾಮ, ಅಗ್ನಿಸಾರ ಪ್ರಾಣಾಯಾಮ, ಬಂಧಗಳಿದ್ದಾವೆ. ಬಂಧ ಮೇಕ್ಸ್ ಯು ಇಂಟರ್ನಲಿ ಸ್ಟ್ರಾಂಗ್. ಓಕೆ, ಇನ್ನೊಂದು ದಿನ ಮೇಡಮ್ ಅವಕಾಶ ಕೊಟ್ಟರೆ ಬಂಧಗಳು ಮತ್ತು ಪ್ರಾಣಾಯಾಮ ಡಿಟೇಲ್ ಆಗಿ ಆಯಿತಾ. ಸೊ ಖುಷಿಯಾಗಿರ್ಬೇಕು ಲೈಫಲ್ಲಿ. ಏನು ಮೇನು ವಾಟ್ ಈ ಸಮನ್ ಆಸ್ಕ್ ಯು ವಾಟ್ ಯು ವಾಟ್. ಭಗವಂತ ಒಂದೇ ವರ್ಕ್ ಕೇಳಪ್ಪ ಅಂದರೆ ಏನು ಕೇಳಿದ್ರ? ಹಾಂ, ಹ್ಯಾಪಿಯಾಗಿ ಇರ್ಬೇಕಂದ್ರೆ ಏನು ಮಾಡಬೇಕಮ್ಮ? ನಮ್ಮಲ್ಲಿ ಇದ್ರೆ ನಾವು ಬೇರೆಯವ್ರು ಕೊಡ್ತೀವಿ, ದುಡ್ಡಿದ್ರೆ ನಾನು ದುಡ್ಡು ಕೊಡ್ತೀನಿ ಅಲ್ವಾ. ನಮ್ಮಲ್ಲೇ ಇಲ್ಲ ಅಂದ್ರೆ ಏನಾದ್ರು ಕೊಡ್ಲಿಕ್ಕಾಗತ್ತಾ? ಫಸ್ಟ್ ನಾವು ಹ್ಯಾಪಿ ಇರ್ಬೇಕು ಅಲ್ವಾ. ಹ್ಯಾಪಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ರಿವರ್ಸ್ ಥಿಂಕ್. ಇನ್ನೊಬ್ಬರನ್ನ ಹ್ಯಾಪಿ ಮಾಡಿ, ಅವ್ರ ಮುಖ ಮೇಲೆ ಖುಷಿ ನೋಡೋದ್ರೆ ನಾವು ಹ್ಯಾಪಿ ಆಗ್ತೀವಿ. ಆವಾಗ ಮನುಷ್ಯ ಎಲ್ಲ ಮಾಡ್ಬಿಡ್ತಾನೆ. ಮೆಂಟಲಿಸ್ಟ್ ವರ್ಲ್ಡ್ ಸ್ವಾರ್ಥ ಅಲ್ಲ. ಆದ್ರೆ ಯೋಗಕ್ಕೆ ಸ್ವಾರ್ಥ ಆಗ್ಬೇಕು. 1 hour ನನ್ನ ಮೈ ಟೈಮ್ ಮೀ ಟೈಮ್ ಅಂದಾಗ 1 hour ಎಲ್ಲ ಮರ್ಬಿಟ್ಟು ಬೆಳಿಗ್ಗೆ ನಾನು 1 hour ನನಗೋಸ್ಕರ ನನ್ನ ಟೈಮ್ ಆಯಿತಾ ಮಾಡಿ. ಮಿಕ್ಕಿದ 23 ತಾಸುಗಳು ಹೆಂಗಿರ್ತಾವಂದರೆ ಎಂದೂ ನಿಮಗೆ ಆಯಾಸ, ಎಂದೂ ನಿಮಗೆ ಅನ್ಈಸಿನೆಸ್ಸು, ಬೇಜಾರ, ಖುಷಿಯಾಗಿರ್ಬೇಕು. ಓಕೆನಾ? ಸೊ ಇಷ್ಟೇ ಹೇಳ್ಬೇಕಂದ್ರೆ ಬಹಳಷ್ಟು ನಿಮ್ಗೆ ಇವಾಗ ಎಲ್ಲದರಲ್ಲೂ ಸಿಗತ್ತೆ. ಅದೇನು ದೊಡ್ಡಲ್ಲ. ಎಷ್ಟು ಇಂಪ್ಲಿಮೆಂಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ವಾ. ಸಿ ಪೀಪಲ್ ನೋ ಎವ್ರಿಥಿಂಗ್, ದೇ ಅಂಡರ್ಸ್ಟ್ಯಾಂಡ್ ಆಲ್ಸೋ, ಬಟ್ ದೇ ಡೋಂಟ್ ಗೆಟ್ ಟೈಮ್, ದೇ ಡೋಂಟ್ ಗೆಟ್ ನೋ ಟೈಮ್. Implementation is the last word I will try to say. Try to implement whatever you feel is good in your life. You know, you say yes, you hear, you come here and back to square one when you go back home. ಅದೇ ಮತ್ತೆ ಆದರೆ ಇಂಪ್ಲಿಮೆಂಟ್ ಮಾಡಿ.
ಇಂಪ್ಲಿಮೆಂಟ್ ಆಗ್ತದೆ. ಟ್ರೈ ಟು ಡೂ, ಅಟ್ ಲೀಸ್ಟ್ ಟ್ರೈ. ಇಫ್ ಯು ಟ್ರೈ ಎವ್ರಿಥಿಂಗ್ ಇಸ್ ಓಕೆ. ಅಷ್ಟು ಹೇಳಿ ನನ್ನ 2 ತಾಸು ಬಾರಿ ರಾಮನ್ನು ಕೊಡ್ತೀನಿ. ತುಂಬ ಖುಷಿ. ಐ ಹ್ಯಾವ್ ಮೆಟ್ ನ್ಯೂ 20 ಆತ್ಮಾಸ್ ಹಿಯರ್, ಸಚ್ ಅ ವಂಡರ್ಫುಲ್ ಬಾಯ್ಸ್ ಡಿವೈಸಸ್. ಭಗವಂತ ಎಲ್ಲರಿಗೂ ನಿಮಗೆ ಕೊಡ್ತಿರೋಂಥ ಮುಂದಿನ ದಿನ ಆಯುಷ್ಯ ಆರೋಗ್ಯವಾಗಿರಲಿ ಅಂತ ಬೇಡ್ಕೊಳ್ತೀನಿ. शुद्ध मनस्सु, तन मन शुद्ध रहना है. ये आत्मा हमारे शरीर में बहुत साल तक रहना है, तो शरीर को मन को शुद्ध रखना. ಆತ್ಮ ನಮ್ಮಲ್ಲಿ ನಾವು ಎಷ್ಟು ತನ್ನವಾಗಿ ಮನಸ್ಸಾಗಿ ತನುಮನವಾಗಿ ಶುದ್ಧ ಇರ್ತೀವೋ ಅಷ್ಟೇ ನಾವು ಆರೋಗ್ಯವಾಗಿರ್ತೀವಿ. ಆತ್ಮ हमारे पास है. जिस दिन हमारा शरीर तन से मन से उसको हम कुलसित करते हैं, पॉल्यूट करते हैं, वो आत्मा सपोस्टिकेट हो जाता है, वो छोड़ को जाने के लिए प्रयत्न करता है, फाइनली छोड़ देता है. इसीलिए हमको क्या करना है, आत्मा को हमें आत्मा है. मेरा नाम नागराज शरीर के लिए है. जिस दिन प्राणवायु चला जाएगा, ये आत्मा चला जाएगा, एवरीवन इज हैविंग अ कॉमन नेम. व्हाट इज दैट? शवा. बॉडी. बॉडी ಬಂತೇನಪ್ಪ? ಬಾಡಿ ಆಗಲೇ ಬಂತ ಕೇಳಲ್ಲ. ಬಾಡಿ ಬಂತ, ಆಂಬ್ಯುಲೆನ್ಸ್ ಬಾಡಿ ಎಷ್ಟೊತ್ತಿಗೆ ಒಯ್ಯುತ್ತೆ, ಹಾಸ್ಪಿಟಲಿಂದ ಬಂತ ಬಾಡಿ, ಮಾರ್ಟಿಜನ್ ಎಲ್ಲ ಬಾಡಿ ಅಂತ ಅಲ್ವಾ? ಯಾಕೆ? 1 ಮಿನಿಟ್ ಮುಂಚೆ ನಾಗರಾಜಿದ್ದ. ಈ ಬಾಡಿ ಏನಲ್ಲ? ಪ್ರಾಣವಾಯು. ಈ ಪ್ರಾಣವಾಯು ಯಾಕೆ? ಆತ್ಮ. ಈ ಪ್ರಾಣವಾಯು ನಮ್ಮ ಆತ್ಮಕ್ಕೆ ಎನರ್ಜಿ. ಅದಕ್ಕೆ ಲೆಟ್ ಅಸ್ ಆಲ್ ಹ್ಯಾವ್ ಅ ಸೌಂಡ್, healthy, clean, pious body as well as mind. Mind your mind. See, life is nothing else. Lecture ಕೊಡ್ಬೋದು, hours together, days together. Control over your mind. Mind your mind. See, there's a saying in saying, if you mind your mind, mind your thoughts. Thoughts comes first, right? Mind your thoughts, those change into your words. है ना? एकदम मुंह से अरे यार ऐसा कुछ होता है ना बात मुझे. Mind your thoughts, it will change your words. Mind your words, it will change your action. ಏನೋ ಹೇಳಿದ್ರೆ ಇನ್ನೊಬ್ಬರು ಸಿಟ್ಟು ಬರ್ತಾನೆ, ಹೊಡಿತಾನೆ, ಇಲ್ಲಾಂದ್ರೆ ನಮಸ್ಕಾರ ಅಂತಾನೆ. ಒಳ್ಳೇದು ಹೇಳಿದ್ರೆ ನಮಸ್ತೆ, ಇಲ್ಲಾಂದ್ರೆ ಪೇಟ್ ಕೊಟ್ಟದೆ, ಹೇಳ್ತಿರ್ತೀವಿ. ಸೊ ಮೈಂಡ್ ಯುವರ್ ವರ್ಡ್ಸ್, ಚೇಂಜ್ ಯುವರ್ ಆಕ್ಷನ್. ಮೈಂಡ್ ಯುವರ್ ಆಕ್ಷನ್ಸ್. ವಾಟ್ ಹ್ಯಾಪನ್ಸ್? ಆಕ್ಷನ್ಸ್. ಸಮ್ ಪೀಪಲ್ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಸ್ಲೋಲಿ ದ ಫಿಂಗರ್ ವಿಲ್ ಗೋ ಇನ್ ದ ನೋಸ್. ದೇ ವಿಲ್ ನಾಟ್ ನೋ. ಮೈಂಡ್ ಯುವರ್ ಆಕ್ಷನ್ಸ್. ಬಿಕಮ್ಸ್ ಹ್ಯಾಬಿಟ್. ಅದು ಹ್ಯಾಬಿಟ್ ಆಗಿ ಕೊಡಬಾರ್ದು. ಕರೆಕ್ಟಾ? ಕೆಲವರು ಹಿಂಗೆ ಮಾಡ್ತಾ ಇರ್ತಾರೆ, ಕೆಲವರು ಹಿಂಗೆ ಮಾಡ್ತಾರೆ, ಗೊತ್ತಿರಲ್ಲ, ಹ್ಯಾಬಿಟ್ ಆಗಿರುತ್ತೆ. ಮೂಗೆಲ್ಲ ಬಾಯಿಗೆ ಬೆಳ್ಳ ಮಾಡ್ತಾರೆ. ಮೈಂಡ್ ಆಕ್ಷನ್ಸ್, ಇಟ್ ವಿಲ್ ಬಿಕಮ್ ಹ್ಯಾಬಿಟ್. ಮೈಂಡ್ ಹ್ಯಾಬಿಟ್, ಗುಡ್ ಹ್ಯಾಬಿಟ್. ವಾಟ್ ಹ್ಯಾಪನ್ಸ್? ಡೆಸ್ಟಿನೇಷನ್ ಲೈನ್ ಇನ್ ಬಿಟ್ವೀನ್ ದೇರ್ ಇಸ್ ಸಮಥಿಂಗ್. ಮೈಂಡ್ ಯುವರ್ ಹ್ಯಾಬಿಟ್ಸ್, it becomes your what? Deed. Okay, life attitude and aim. Okay, finally your deed attitude, it changes your destiny. What you want to be. See, successful. Last mantra, successful agika ellarige 3 things. ಒಂದು ಇಚ್ಛಾಶಕ್ತಿ. ಇಚ್ಛಾಶಕ್ತಿ ಅಂದ್ರೆ ವಿಲ್ ಪವರ್. I will do whatever, I will do the best. You can Google after the session, Arindu Sinha anta. There is a girl. Some boys in the train tried to keep Arindu Sinha anta. Train alli Odissadavadu. She was traveling back home in the evening after work. Train alli some boys tried to do mischief with her, and accidentally near the door it was, and she fell. And her legs went inside the same train, and the train went, and she fell unconscious. Both the legs were inside the train, body was outside. Full night, some 15 to 16 trains passed on the train. She was unconscious. Morning, track side in the ಹೋಗ್ತಾರೆ ಜನ. ಆ ನಂತರ ನೋಡಿದ್ವಿ ಬ್ರೀತಿಂಗ್ ಇದೆ. 3 ಪಾರ್ಟ್ಸ್ ಅಲ್ಲಿ ಹಾಸ್ಪಿಟಲ್ ಕೂಲರು, 2 ಕಾಲುಗಳು, 1 ಕಾಲು.
ಈ ನಮ್ಮ ಹಾಸ್ಪಿಟಲ್ ಆಗಿದಂತ ಅಲ್ಲ, ಪಟ್ನಾ ಕರ್ಕೊಂಡಿದ್ವಿ. There the treatment was done. She was there for 49 days. She came back to conscious. ಎಷ್ಟು 49 days. Their father cried. She got up. She saw no legs. She told Papa, Mama, don't cry. I will climb the mountain. See the thing, just at that point. Came home, made preparation, searched for artificial limbs. That time it was working in 1998. Searched who is the lady who climbed the first Mount Everest. You all know her name. We have studied. Bachendri Pal. General knowledge is something. Bachendri Pal. Kelidra illa. First lady to climb the. As a woman, what is the difficulty for a woman to climb the Mount Everest? Periods. A lot of women. So, what is the woman? What is the problem? What are the issues? She went, searched her place, Mumbai in wheelchair, by the time wheelchair. With parents she went, they were there. The whole maid came, boom, Bachendri Pal. She came, she saw, yeah, Bachendri Pal, yeah, I am saying so. I want tips to go to Mount Everest. She kept her hand on her head and told, Beta, you already Mount Everest church you. A woman without legs want to climb the Mount Everest. And for your information, Google, she has not climbed Mount Everest once. She has climbed Mount Everest 7 times. And all small mountains now, Kanchenjunga, you small idave. Avella hattidare. That is called Ichchashakti. First one is Ichchashakti. I will do it. Come on. Ichchashakti idre saaka. ಅವಳು ಏನೇನು ಮಾಡಿದ್ರು? ಸೆಕೆಂಡ್ ಟೈಮ್ ಮ್ಯಾನೇಜ್ಮೆಂಟ್, ಸಮಯದ ಸರಿಯಾದ ತಕ್ಕಂಗೆ ಯು ಶುಡ್ ಬಿ ಟೈಮ್. ಸಮಯ, ನಿಗದಿತ ಸಮಯ ಎಷ್ಟು, ಸಮಯನ ಕೊಡ್ತೀನಿ, ಇಚ್ಛಾಶಕ್ತಿನೂ ಇದೆ. ಮೂರನೇದೇನು, ಹಾರ್ಡ್ ವರ್ಕ್ ಮಾಡ್ಕೊಂಡು ಎಲ್ಲ ಬಟ್ ವಾಟ್ ಈಸ್ ದ ಥರ್ಡ್ ಒನ್ ಈಸ್ ರೆಗ್ಯುಲಾರಿಟಿ, ಕಂಟಿನ್ಯೂಸ್. ಯೋಗ ಒಂದಿನ ಮಾಡಿದ್ರಿ, ಇನ್ನೊಂದು ದಿನ ಬೇಡಪ್ಪ ಮಲಗ್ತೀರಿ, ಸಾಕು, ಯಾಕೆ ಬೆಳಗ್ಗೆ ಒಳಗೆ ಸರಿ ಇಲ್ಲ, ಮಲ್ಕೊಂಡು ದಿನನಿತ್ಯ ಸತತವಾಗಿ ರೆಗ್ಯುಲಾರಿಟಿ, ಕಂಟಿನ್ಯೂಸ್ ಮಾಡಿ. ಇದು ಮೂರೇ ಒಂದು, ಇಚ್ಛಾಶಕ್ತಿ, ಟೈಮ್ ಅಲಾಟ್ಮೆಂಟ್ ಆ್ಯಂಡ್ ಕಂಟಿನ್ಯೂಟಿ, ರೆಗ್ಯುಲಾರಿಟಿ. ಇದನ್ನು ಮಾಡಿ ನೋಡಿ, ಯಾವ ಫೀಲ್ಡಲ್ಲಿ ಇರಬೇಕು. ಮೂರು ಬಾರಿ ಮಾಡಿ ಶಾಂತಿ ಪಾತ್ರ ಅಂತ ಹೇಳಿ ಹೀಗಾಗಿ ನಗ್ತಾ ಇರೋಣ. ಹಾಸ್ಯಾಸನ ಮಾಡಿ. ಹಾಸ್ಯಾಸನ ಹೆಂಗಿರ್ಬೇಕಂದ್ರೆ ಎಲ್ಲ ಮತ್ತೆ ಏನು ನಾನು ಈ ಆತ್ಮ ಖುಷಿಯಾಗಿದ್ದೀನಿ ಆ ಥರ ನಗ್ಬೇಕು. ಓಕೆ, ಏನು ಮನೆ ಮುಚ್ಚಿಕೆ, ಶೈನೆಸ್, ಏನಂತಾರ ಏನು ಎಲ್ಲದಕ್ಕೆ ಆಸನಗಳು ಇದ್ದಾವೆ. ಮುಖಮಂಡಲಕ್ಕೆ ಎಕ್ಸರ್ಸೈಸ್ ಅಂದ್ರೆ ಹಾಸ್ಯಾಸನ, ಸಿಂಪಲ್, ವೇರಿಯಸ್ ಟೈಪ್ಸ್ ಪೇಷನ್ಸ್ ಮಾಡಿ. ಓಕೆ, ಬರೀ ಎಲ್ಲರೂ ನಗಬೇಕು. ಓಕೆ, ಖುಷಿಯಾಗಿ. ಓಕೆ, ಬರೀ ಜೂಮ್ ದರ ಜೂಮ್ ನಗಿರಿ.
ಶುಭವಾಗಲಿ. ಈ ಸಮಯ ಎಲ್ಲರೂ ಒಳ್ಳೆಯದಾಯಿತು. ಕ್ಲಾಪ್ ಮಾಡೋಣ. ಕ್ಲಾಪಿಂಗು ಜೋರ ಕ್ಲಾಪ್ ಮಾಡಬೇಕು, ಪೂರ್ತಿ ಎಕ್ಸ್ಪ್ರೆಷನ್ ಆಗಬೇಕು. ಈ ತರ ಅವಾಗ ನೋಡಿ. Down like this and rub your tips of your finger twice. Oh, wonderful session. Hope you had a wonderful almost 2 hours 15 minutes. ಸಮಯ ಕೊಟ್ಟಿದ್ದಕ್ಕೋಸ್ಕರ ಡಾಕ್ಟರ್ ಸರ್ವಮಂಗಳ ಬೆಳವಣಿಗೆ ಹೃದಯಪೂರ್ವಕವಾಗಿ ಧನ್ಯವಾದ. ದೇವರು ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ನೀಡಿ ಇದೇ ಥರ ಭಗವಂತ ನಾವೆಲ್ಲರೂ ಮಾಡೋಣ. ಓಂ ಧನ್ಯವಾದ. ಶುಭ